ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 10ನೇ ತರಗತಿಯ 5ನೇ ಅಭ್ಯಾಸ ಸಮಾಂತರ ಶ್ರೇಣಿಗಳು. ಅದರ 2ನೇ ಅಭ್ಯಾಸ 5.2. ಅದರಲ್ಲಿನ ಮುಖ್ಯ ಪ್ರಶ್ನೆ 11ರಿಂದ 20ರವರೆಗೆ ನಾವು ಈ ವಿಡಿಯೋದಲ್ಲಿ ಎಲ್ಲಾ ಉತ್ತರವನ್ನು ಬಿಡಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ ಗೆಳೆಯರಿಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಹೇಗಿದೆ: 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ? ಅಂದ್ರೆ ಈ 54ನೇ ಪದಕ್ಕಿಂತ ಹೆಚ್ಚಿಗಿರ್ತಕ್ಕಂಥ ಪದ 132 ಹೆಚ್ಚಿಗಿರ್ತಕ್ಕಂಥ ಪದ ಯಾವುದು ಅಂದ್ರ, ಮೊದಲು ನಾವೇನ್ ಮಾಡ್ಬೇಕಪ್ಪ ಅಂದ್ರ 54ನೇ ಪದ ಕಂಡುಹಿಡಿಬೇಕು. ಅದ್ರಾಗ 132 ಕೂಡಿಸ್ಬೇಕು. ಆ 130 ಅವು ಎರಡು ಕೂಡಿಸಿದನ್ನು ಉಪಯೋಗಿಸ್ಕೊಂಡ ಅದನ್ನ ನಾವು ಎನ್ ಅಂತ ತಗೊಂಡ್ಕಿಂದ ಎನ್ ಕಂಡುಹಿಡಿಬೇಕು. ಹಾಗಾದ್ರೆ ಆತರ ಮಾಡೋಣ. ಇವಾಗ ಮೊಟ್ಟ ಮೊದಲನೇದಾಗಿ ಎ ಬೆಲೆ ಎಷ್ಟದ? ಎ 3, ಡಿ 15 ಮೈನಸ್ 3 ಅಂದ್ರೆ A2 ಮೈನಸ್ A1 ಎಷ್ಟು ಬರ್ತಿದ್ದು? 15ರಾಗ 3 ಕಳೆದ್ರ 12 ಬರ್ತು. ಇದು ನಮ್ದ ಡೀಪ. ಇನ್ನ ಇಲ್ಲಿ ಇದನ್ನ ನಾವು ಫಸ್ಟ್ 54ನೇ ಪದ ಕಂಡುಹಿಡಿಯೋಣ. ಅದನ್ನ A54 ಕಂಡುಹಿಡಿಯೋಣ. ಅಂದ್ರೆ ಎನ್ ಬೆಲೆ 54. ಸೂತ್ರ ಬರೀರಿ. ಇನ್ನು ಇದಕ್ಕ ಸಮಾಂತರ ಶ್ರೇಣಿ 2ನೇ ಪದ ಕಂಡು ಸೂತ್ರ an A ಪ್ಲಸ್ n ಮೈನಸ್ 1 ಇಂಟು ಡಿ. ನಾವು ಮೊಟ್ಟ ಮೊದಲಾಗಿ 54ನೇ ಪದ ಕಂಡುಹಿಡಿಯಬೇಕಾಗೈತಿ. ಎನ್ ಇದ್ದಲ್ಲಿ 54 ಹಾಕ್ತಿವಿ ನಾವು. ಇದು ಪದವನ್ನು ಸೂಚಿಸ್ತೈತಿ. ಏದ್ ಬೆಲೆ 3 ಅದ. 54ನೇ ಪದ 54 ಮೈನಸ್ 1, ಡಿ ನ ಬೆಲೆ 12. ಇನ್ 3 ಪ್ಲಸ್ 54ರ 1 ಕಳೀರಿ, 53 ಉಳಿತು. 53 ಗುಂಡ್ಲೆ 12 ಗುಣಾಕಾರ ಮಾಡ್ರಿ. ಎಷ್ಟು ಬರುತ್ತೆ ನೋಡ್ರಿ? 12 3 36, 3 ಕೈಲ 12 ಐತಿ 60. 60 ಪ್ಲಸ್ 3 63 636. ಇದೆಷ್ಟಾಯ್ತು ಅಂದ್ರೆ 639. ನಮಗ್ ಸಿಕ್ತಿವಾಗ 54ನೇ ಪದ. ಇನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರ 132 54ನೇ ಪದಕ್ಕ ಕೂಡಿಸ್ಬೇಕು. ಎನ್ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಹಾಗಾದ್ರೆ ಎನ್ ಬೆಲೆ ಕಂಡುಹಿಡ್ಕೊಳ್ಳೋಣ. ಎನ್ ಏನಪ್ಪ ಅಂದ್ರ 54ನೇ ಪದ A54 ಅಂತ ಸೂಚಿಸ್ತೀವಿ. ಅದಕ್ಕಿಂತ 132 ಹೆಚ್ಚು. A54 ಬೆಲೆ ಬಂದೈತಿ 639 ಪ್ಲಸ್ 132. ಅವಾಗ ನಮ್ಗೆ ಏನಪ್ಪ ಅಂದ್ರ ಎನ್ ಸಿಕ್ಬಿಡ್ತೈತಿ. 2 ಪ್ಲಸ್ 9 11, 1 ಕೈಲ 3 3 6 1 7 1 6 7 771. ಇದ 54ನೇ ಪದಕ್ಕಿಂತ 132 ಹೆಚ್ಚಾಗಿರ್ತಕ್ಕಂಥ ಪದ. ಹಾಗಾದ್ರೆ ಇದು ಎಷ್ಟನೇ ಪದ ಐತಿ ಕಂಡಿಬೇಕು ಅಂದ್ರ ಎನ್ ನ ಬೆಲೆ ಕಂಡುಹಿಡಿಬೇಕು. ಮತ್ತೆ ಏನ್ ಸೂತ್ರ ಉಪಯೋಗಿಸ್ರಿ ನೀವು? ಎನ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಗುಂಡ್ಲೆ ಡಿ. ಇಲ್ಲಿ ಎನ್ ನಾವು ಕಂಡುಹಿಡ್ಕೊಂಡಿವಿ 771. ಏರ್ ಬೆಲೆ ಗೊತ್ತದ ನಮ್ಗೆ. ಇಲ್ಲಿ ಆಲ್ರೆಡಿ 3 ಐತಿ ಪ್ಲಸ್ ಎನ್ ಗೊತ್ತಿಲ್ಲ. ಮತ್ತೆ ಡಿನು ಕಂಡುಹಿಡ್ಕೊಂಡಿವಿ. ಅದೇ ಡಿ ಹಾಕ್ಬೇಕು. ಮತ್ತೆ ಅದೇ ಎ ಅದೇ ಡಿ 12. 3 ಕಡೆ ತಂದ್ಬಿಡ್ರಿ. 771 ಮೈನಸ್ 3 ಆಗ್ಬಿಡ್ತು. ಇದು n ಮೈನಸ್ 1 ಅಷ್ಟೇ ಬರೀರಿ. ಬ್ರಾಕೆಟ್ ಓಪನ್ ಮಾಡ್ಬಿಟ್ರಿ. 771 3 ಕಳೆದ್ರ 768 ಉಳಿತು. ಈಗ ನಮ್ಗೆ ಬೇಕಾಗಿದ್ದು ಎನ್. ಹಾಗಾದ್ರೆ ಈ 12 ಗುಣಾಕಾರ ಐತಿ. ಈ ಕಡೆ ಬಂದಾಗ ಏನಪ್ಪ ಭಾಗಾಕಾರ ಆಯ್ತು. n ಮೈನಸ್ 1. ಇವಾಗ ಛೇದ್ ಹಾಕ್ರಿ. ಛೇದ್ ಹೊಡೆದ್ ಬಿಡ್ರಿ. ನಿಮಗ ಯಾವ ಮಗ್ಗಿ 12 ಯಾವ ಮಗ್ಗಿನ ಭಾಗ ಗೊತ್ತಿ ಆ ಎಲ್ಲಾ ಸಂಖ್ಯೆಯನ್ನು ಇದನ್ನ ಭಾಗಿಸ್ಬೋದು. ಇಲ್ಲ ನೇರವಾಗಿ 12 ಇದ್ದವ್ರೆ 12 1 12. ಇವಾಗ ಇದು 12 6 72 ಆಯ್ತು. ಇಲ್ಲಿರುವುದು 76. ಹಾಗಾದ್ರೆ ಇಲ್ಲಿನ 4 ಉಳಿತು. ಮುಂದಿನ ಸಂಖ್ಯೆ 8 ಐತಿ. ಅಂದ್ರೆ ಒಟ್ಟಾರೆ ಗೇಟ ಬಿಡ್ದ 48 ಆಯ್ತು. 12 ಬಗ್ಗೆ 48 ಅದ. 12 4 48. ಇವಾಗ ಇಲ್ಲಿ ಬರ್ದು ಬಿಡೋನು. ಏನಪ್ಪಾ ಅಂದ್ರ n ಮೈನಸ್ ಮೈನಸ್ 1 ಇಲ್ಲಿ ಉಳಿದಿದ್ದೆಷ್ಟು 64 ಬರೀ ಫಸ್ಟಿಗೆ 64. ನಮ್ಗೆ ಏನ್ ಬೆಲೆ ಬೇಕಾಗಿದೆ? ಇದ್ರ ಜೊತೆ ಮೈನಸ್ 1 ಐತಿ. ಅದನ್ನ ಎಡಕ್ಕೆ ತೊಂಬರಿ ಪ್ಲಸ್ 1 ಆಯ್ತು. ಇವಾಗ ಬರೀ ಇಲ್ಲಿ n ಅಷ್ಟೇ ಉಳಿತು. 64 ಪ್ಲಸ್ 1 ಏನ್ ಅಂದ್ರ 65 ಆಯ್ತು. ಇದು ನಮಗ ಏನ ಬೆಲೆ ಸಿಕ್ತು. ಈಗ ನೀವು ಉತ್ತರ ಏನಪ್ಪಾ ಅಂದ್ರ
54ನೇ ಪದಕ್ಕಿಂತ 132 ಹೆಚ್ಚಾಗಿರ್ತಕ್ಕಂಥ ಪದ ಯಾವ್ದಂದ್ರ ಅದ 65ನೇ ಪದ. 65ನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಇಷ್ಟು ಬರ್ದ್ರಪ್ಪ ಅಂದ್ರ ಇದು 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆ. ಈಗ ನಾವು ಬಿಡಿಸೋಣ 12ನೇ ಪ್ರಶ್ನೆ. ಎರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಎರಡು ಸಮಾಂತರ ಶ್ರೇಣಿಗಳು ಅವು ಎರಡು ಡಿ ಸೇಮ್ ಅದ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ಪದಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳ್ತಾನ. ಹಾಗಾಗಿ ಅತಿ ಸುಲಭವಾದಂತ ಪ್ರಶ್ನೆ ಇತ್ತಪ್ಪ. ಅದಕ್ಕೆ ತಕ್ಕಂಗೆ ಮುಂದೆ ಎರಡು ಸಮಾಂತರ ಶ್ರೇಣಿ ಬರ್ಕೊಳ್ಳೋಣ. ಓಕೆ, ಆ ಎರಡು ಸಮಾಂತರ ಶ್ರೇಣಿಗಳು A1 A2 A3 so on. ಆ ಎರಡು ಸಮಾಂತರ ಶ್ರೇಣಿ, ಇದು ಒಂದನೇ ಶ್ರೇಣಿ. ಇನ್ನು ಎರಡನೇ ಶ್ರೇಣಿ ಬರ್ಕೊಂಡು ಅದೇ ತರ B1 B2 B3 so on. ಇವೆರಡು ಆ ಸಮಾಂತರ ಶ್ರೇಣಿಗಳಾಗಿರ್ಲಿ ಅಂತ ಹೇಳ್ತಾನು. ಇದರ ಮೊದಲನೇ ಪದ ಏನಪ್ಪಾ ಅಂದ್ರ A1, ಇದರ ಮೊದಲನೇ ಪದ B1. ಇನ್ನು ನಾವು ಕೊಟ್ಟಿದ್ದೇನಪ್ಪಾ ಅಂದ್ರ ಎರಡು ಸಮಾಂತರ ಶ್ರೇಣಿಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100. ಹಾಗಾದ್ರೆ ಮೊದಲನೇ ಸಮಾಂತರ ಶ್ರೇಣಿಯ 100ನೇ ಪದ A100 ಮೈನಸ್ ಎರಡನೇ ಸಮಾಂತರ ಶ್ರೇಣಿಯ 100ನೇ ಪದ B100. ಇದನ್ನ ಕೊಟ್ಟ ನಾವು ನಮಗ ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100. ಹಾಗಾದ್ರೆ ಒಂದನೇ ಸಮಾಂತರ ಶ್ರೇಣಿಯ 100ನೇ ಪದ, ಎರಡನೇ ಸಮಾಂತರ ಶ್ರೇಣಿಯ 100ನೇ ಪದ, ಇವೆರಡು ನಡುವಿನ ವ್ಯತ್ಯಾಸ ಅಂದಾಗ ಮೈನಸ್ ಎಷ್ಟದ 100 ಆಯ್ತ. ಈಗ ಆಲ್ರೆಡಿ ನಿಮ್ಗೆ ಯಾವುದೇ ಒಂದು ಪದ ಬರ್ಕೊಳ್ಳೋದು ಬಟ್ ಅದು ಗೊತ್ತೈತಿ ಹೆಂಗ್ ಬರಿಬೇಕಂತ. ಯಾಕೆಂದ ಇಲ್ಲಿ ಮೊದಲನೇ ಪದ 100ನೇ ಪದ ಹೆಂಗ್ ಬರ್ತೀವಿ ನೀವು A ಪ್ಲಸ್ 100D, A ಪ್ಲಸ್ 99D ಮೈನಸ್ ಇದ್ರ 100ನೇ ಪದ, ಇದ್ರ ಮೊದಲನೇ ಪದ ಇದು A1 ಇದು B1 ಅಂತ ಬರ್ಕೊಳ್ಬೇಕಂದ್ರ B1 ಪ್ಲಸ್ 99D ಹೆಂಗ್ ಬರ್ತೀರಿ ನೀವು. 10ನೇ ಪದ ಅಂದ್ರೆ A10 ಹೆಂಗ್ ಬರ್ತೀರಿ ನೀವು A ಪ್ಲಸ್ 9D ಬರೀತಿರಿಲ್ಲೋ. ಈಗ 20ನೇ ಪದ ಅಂದಾಗ A20 A ಪ್ಲಸ್ 19D ಬರೀತ್ರಿ. ಸಮಾಂತರ ಶ್ರೇಣಿ ಒಳಗೆ ಹಾಕಿದಾಗ ಸಾಮಾನ್ಯ ರೂಪದ ಹಾಕಿದಾಗ ಏನಾಗ್ತದೆ A1 = A ಪ್ಲಸ್ n ಮೈನಸ್ 1 ಗುಂಡ್ಲೇಡಿ. ಇಲ್ಲಿ n ಮೈನಸ್ 1 ಇರ್ತೈತಿ. ಹಾಗಾಗಿ n ಜಾಗದಾಗ ಏಟ್ ಆಗಿರ್ತಿಲ್ಲ -1 ಕಡಿಮೆ ಇರ್ತೈತಿ. ಹಾಗಾಗಿ ನಾನು ಇಲ್ಲಿ 100ನೇ ಪದ ಅಂದಾಗ A ಪ್ಲಸ್ 99D, ಇದು B ಮೊದಲನೇ ಪದ B1 ಇರೋದ್ರಿಂದ B ಪ್ಲಸ್ 99D, ಇದು ಎಷ್ಟಾಯ್ತು ಅಂದ್ರೆ 100 ಐತಿ. ದೇರ್ಫೋರ್ ಇಲ್ಲಿ ಬರ್ಕೊಂಡ್ಬಿಟ್ರಿ A1 ಪ್ಲಸ್ 99D ಬ್ರಾಕೆಟ್ ಓಪನ್ ಮಾಡ್ರಿಪ್ಪ. ಇದು ಮೈನಸ್ ಇದು ಪ್ಲಸ್ ಮೈನಸ್ B1, ಇದು ಮೈನಸ್ ಇದು ಪ್ಲಸ್ ಮೈನಸ್ 99D ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರ 100 ಐತಿ. ಮೈನಸ್ 99D ಪ್ಲಸ್ 99D ಹೋಗ್ಬಿಡ್ತು. ಉಳಿತ ಎಷ್ಟಪ್ಪ ಅಂದ್ರ ದೇರ್ಫೋರ್ A1 ಮೈನಸ್ B1 ಈಸ್ ಈಕ್ವಲ್ ಟು 100 ಬಂದ್ಬಿಡ್ತು. ಇದು ಸಮೀಕರಣ 1. ಇನ್ನು ನಮಗ್ ಕೇಳಿದ್ದೇನಪ್ಪಾ ಅಂದ್ರ 1000ನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟು. 1000ನೇ ಪದ ಮೊದಲನೇ ಸಮಾಂತರ ಶ್ರೇಣಿಯ 1000ನೇ ಪದ ಬರ್ಕೋರಿ. ಹೆಂಗ್ ಬಿಡ್ತೀರಿ ನೀವು 8000 ವ್ಯತ್ಯಾಸ ಮೈನಸ್ ಎರಡನೇ ಸಮಾಂತರ ಶ್ರೇಣಿಯ 1000ನೇ ಪದ B1000. ಇದನ್ನ ಕಂಡು ಹಿಡಿಬೇಕಾಗಿತ್ತು ನಮ್ಗೆ ಗೊತ್ತಿಲ್ಲ ಇವಾಗ. A1000 ಹೆಂಗ್ ಬರ್ತಿರಪ್ಪ 1000ನೇ ಪದವನ್ನ A1 ಪ್ಲಸ್ ಇದ್ರಾಗ ಏಟ ನೋಡಿ ಪದ ಒಂದು ಕಡಿಮೆ ಬರ್ಕೋಬೇಕು 999D ಮೈನಸ್ ಬ್ರಾಕೆಟ್ನಾಗ B1000 ಸಮಾಂತರ ಶ್ರೇಣಿ. ಈ ಸಮಾಂತರ ಶ್ರೇಣಿಯ 1000ನೇ ಪದ ಮೊದಲನೇ ಪದ B1 ಪ್ಲಸ್ 999D. ಇನ್ನು ಬ್ರಾಕೆಟ್ ಓಪನ್ ಮಾಡ್ತೀರಿ ನೀವು. ಇಲ್ಲಿ A1 ಇದು ಪ್ಲಸ್ 999D, ಇದು ಬ್ರಾಕೆಟ್ ಓಪನ್ ಮಾಡಿದಾಗ ಈ ಬ್ರಾಕೆಟ್ ಹೊರಗೆ ಮೈನಸ್ ಐತಿ. ಹಾಗ ಬ್ರಾಕೆಟ್ ಮೈನಸ್ ಅಲ್ಲಿ ಗುಣಿಸಿದಾಗ ಇವು ಎರಡು ಚಿಹ್ನೆ ಅಪೋಸಿಟ್ ಬರ್ತಾವ. ಮೈನಸ್ B1 ಇದು ಪ್ಲಸ್ ಮೈನಸ್ ಮೈನಸ್ 999D. ಹಾಗಾಗಿ ಇದು ಪ್ಲಸ್ 999D, ಇದು ಮೈನಸ್ 999D ಕ್ಯಾನ್ಸಲ್ ಆಗಿ 0 ಬಂದ್ಬಿಡ್ತು. ಉಳಿತೇನಪ್ಪ A1 ಮೈನಸ್ B1. ಈಗ ಆಲ್ರೆಡಿ ನಮ್ಗೆ A1 ಮೈನಸ್ B1 ನ ಬೆಲೆ ಗೊತ್ತೈತಿ. ಎಷ್ಟಪ್ಪ 100. ಹಾಗಾಗಿ ನಾನು ಇಲ್ಲಿ ಬೆಲೆ ಬರೆದ್ಬಿಡ್ತು A1 ಮೈನಸ್ B1 ಬೆಲೆ 100. ಹಾಗಾಗಿ ನಮ್ಗೆ ಹಿಂದಿಂದ ಏನಂತ ಬರ್ಬಿಡ್ರಿ. ಹಿಂದೇನಪ್ಪ A1000 ಮೈನಸ್ B1000ನೇ ಪದ. ಇದು ಯಾಕಪ್ಪ ಅಂದ್ರೆ ಸಮೀಕರಣ 1ರಿಂದ ಯಾಕೆ ಬರ್ತೀವಿ ನಾವು A1 ಮೈನಸ್ B1 ಬೆಲೆ ಎಷ್ಟದ 100 ಐತಿ. ಇಲ್ಲಿ ಸಮೀಕರಣ 1ರಾಗ ಐತಿ ನೋಡ್ರಿ. ಅದ್ರ ಯಾಕಂತಂದು ಓಕೆ ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ಇದಕ್ಕ 3 ಅಂಕಗಳು ವಿದ್ಯಾರ್ಥಿಗಳು. ಇವಾಗ ಬಿಡಿಸೋಣ 13ನೇ ಪ್ರಶ್ನೆ. ಇಂಪಾರ್ಟೆಂಟ್ ಕ್ವಶನ್.
3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? 7ರಿಂದ ಭಾಗಿಸಲ್ಪಡ್ತಕ್ಕಂಥ 3 ಅಂಕಿ ಸಂಖ್ಯೆಗಳು ಎಷ್ಟದಾವು? ಹಾಗಾಗಿ ಎಲ್ಲಿಂದಪ್ಪ ಅಂದ್ರೆ 3 ಅಂಕಿ ಅಂದ್ರ ಮೊದಲೇ 3 ಅಂಕಿ ಸಂಖ್ಯೆ ಯಾವ್ದು ನಿಮ್ಗೆ ಗೊತ್ತೈತಿ? 100 ಐತಿ. ಮೊದಲೇ 3 ಅಂಕಿ ಸಂಖ್ಯೆ ಎಷ್ಟಪ್ಪ? 100. ಸೊ ಕೊನೆಯ 100 ಅಂಕಿ ಸಂಖ್ಯೆ 3 ಅಂಕಿಯ ಸಂಖ್ಯೆ ಯಾವ್ದಪ್ಪ ಅಂದ್ರ 999 ಐತಿ. ಹಾಗಾದ್ರೆ 100ರಿಂದ ಹಿಡಿದು 99ರವರೆಗೆ ಎಷ್ಟು 3 ಅಂಕಿಯ ಸಂಖ್ಯೆಗಳು ಬರ್ತಾವ ನಮಗೆ ಮೊದಲು ಗೊತ್ತಾಗಬೇಕು. ಅವಾಗ ನಾವು ಮೊದಲನೇ ಸಂಖ್ಯೆ ಕೊನೆ ಸಂಖ್ಯೆ ಗೊತ್ತಾಗಬೇಕು. ಅವಾಗ ಎಷ್ಟು ಅದಾವ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದ್ರೆ ಇದು 7ರಿಂದ ಭಾಗ ಹೋಗ್ತದೆ ಅಂತ ಚೆಕ್ ಮಾಡಿ ಫಸ್ಟ್. ಹೋಗಂಗಿಲ್ಲ ಅಂದ್ರೆ ಗೊತ್ತಾಗ್ಬಿಟ್ಟು ನಿಮ್ಗೆ 100ನ ನಾವು 7ರಿಂದ ಭಾಗಿಸೋನು 7 ಒಂದ್ಲಿ 7 10 7 ಕಳೆದ್ರ 3 ಉಳಿತು. 7 4 28 30 28 ಕಳೆದ್ರೆ 2 ಉಳಿತು. ಅಂದ್ರೆ 100 7ರಿಂದ ಭಾಗ ಹೋಗಂಗಿಲ್ಲ. ಹಾಗಾದ್ರೆ ಅತಿ ಚಿಕ್ಕ ಸಂಖ್ಯೆ ಯಾವ್ದು 7ರಿಂದ ಭಾಗ ಹೋಗ್ತಕ್ಕಂಥದ್ದು? 3 ಅಂಕಿದು. ಅಂದ್ರೆ ಇಲ್ಲಿ ಶೇಷ ಎಷ್ಟು ಉಳಿದಪ್ಪ? 2 ಉಳಿದೈತಿ. ಅಂದ್ರ 7ರಿಂದ ಭಾಗ ಹೋಗ್ಬೇಕಾಗಿತ್ತಂದ್ರ ಇಲ್ಲಿ ಏನಪ್ಪಾ ಅಂದ್ರ ಇನ್ನ 5 ಹೆಚ್ಚಿಗೆ ಬೇಕಿದ್ರಾಗ 2 + 5 ಎಷ್ಟಾಯ್ತು? 7 ಆಯ್ತು. ಅಂದ್ರ 7 ಆಗ್ತೈತಿ. ಹಾಗಾದ್ರೆ ಈ 100ರಾಗ ನಾವೇನ್ ಮಾಡೋಣ? ಇನ್ನ ಎಷ್ಟು ಬೇಕಪ್ಪ? 7 ಆಗ್ಬೇಕಂದ್ರ 100 7ರಿಂದ ಭಾಗ ಹೋಗ್ಬೇಕಂದ್ರ 5 ಬೇಕು. 5 ಕೂಡಿಸ್ಬಿಡೋನು 105. ಶೇಷ ಉಳಿದ್ ನೋಡ್ಕೋಬೇಕು. 2 ಉಳಿದೈತಿ. ಅಂದ್ರೆ ಮುಂದಿನ 7ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಿನ್ನ 5 ಕೂಡಿಸಿದ್ರ ಅದು 7ರಿಂದ ಭಾಗವಾಗುವ ಸಂಖ್ಯೆ ಆಗ್ತಿ. ಇಲ್ಲ ನೀವು ಇದೇ ತರ ಚೆಕ್ ಮಾಡ್ಕೋದು ಬರ್ಕೊಂಡು ಚೆಕ್ ಮಾಡೋದ್ರ ಮಾಡ್ರಿ. 101 100 101 102 ಎಲ್ಲದನ್ನ ಭಾಗಿಸಿ ಚೆಕ್ ಮಾಡೋದ್ರು ಚೆಕ್ ಮಾಡ್ರಿ. ಇಲ್ಲ ಗೊತ್ತಾಗಿತ್ತಪ್ಪ ಅಂದ್ರೆ ನೇರವಾಗಿ ಬರೀರಿ. 7ರಿಂದ ಭಾಗವಾಗುವ 3 ಅಂಕಿ ಸಂಖ್ಯೆಗಳು. 7ರಿಂದ ಭಾಗವಾಗುವ 3 ಅಂಕಿಯ ಸಂಖ್ಯೆಗಳು. ಮೊದಲನೇ ಸಂಖ್ಯೆ ಯಾವ್ದು ಗೊತ್ತಾಯ್ತು ನಮ್ಗ? 105 ಮೊದಲನೇ ಸಂಖ್ಯೆ ಐತಿ. ಇನ್ 2ನೇ ಸಂಖ್ಯೆನೂ ಕಂಡಿಡಿನೋ. ಇನ್ ಕೊನೆ ಸಂಖ್ಯೆ ಯಾವ್ದು ಗೊತ್ತಾಗಬೇಕಲ್ಲ ಇದೇ ತರ. ಕೊನೆ ಸಂಖ್ಯೆ ಈಗ ಇದ್ದಿದ್ದು ದೊಡ್ಡ ಸಂಖ್ಯೆ 3 ಅಂಕಿದು 999 ಐತಿ. ಭಾಗ ಹಾಗಾದ್ರ 7ರಿಂದ ಭಾಗಿಸ್ರಿ ಇದಕ್ಕ. 7 ಒಂದ್ಲೇ 7 9ರಾಗ 7 ಕಳೆದ್ರೆ 2 ಉಳಿತು. ಇನ್ ಮುಂದಿಂದು 9 7 4 28 9ರಾಗ 8 ಕಳೆದ್ರೆ 1 ಉಳಿತು 0 ಮುಂದಿನ 9. ಇನ್ನ 7 2 14 9ರಾಗ 4 ಕಳೀರಿ ಎಷ್ಟು ಉಳಿತಪ್ಪ ಅಂದ್ರ 5 ಉಳಿತು. 1 0 ಅಂದ್ರ 999 ರಾಗ ನೀವು 5 ಕಳೆದ್ರೆ ಅಂದ್ರ ಇದಕ್ಕಿಂತ ಚಿಕ್ಕ ಸಂಖ್ಯೆ ಸಿಗತೈತಿ 7ರಿಂದ ಭಾಗವಾಗುವುದು. ಈಗ 9ರಾಗ 5 ಕಳೆದ್ರೆ ಎಷ್ಟು ಉಳಿತಪ್ಪ? 4 ಅಂದ್ರೆ 994. ಅಂದ್ರೆ ಕೊನೆ ಸಂಖ್ಯೆ ಯಾವಪ್ಪ ಅಂದ್ರ 994. 7ರಿಂದ ಭಾಗವಾಗ್ತಕ್ಕಂಥ 3 ಅಂಕಿಯ ದೊಡ್ಡ ಸಂಖ್ಯೆ, 105 ಸಣ್ಣ ಸಂಖ್ಯೆ. ಈಗ ವಿದ್ಯಾರ್ಥಿಗಳೇ ಇದ್ರಾಗ ನೀವು 7 ಕೂಡಿಸ್ಬಿಡ್ರಿ. 105ರಾಗ 7 ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರ 112 ಆಗ್ಬಿಡ್ತು 2ನೇ ಸಂಖ್ಯೆ. ಸೊ ಇದು ಕೊನೆ ಸಂಖ್ಯೆ. ಎಷ್ಟು ಅಂಕಿ ಅದಾವ ಗೊತ್ತಾಗಬೇಕು. 105ರಿಂದ 994ರವರೆಗೆ 7ರಿಂದ ಭಾಗವು ಎಷ್ಟು ಬರ್ತಾವ ಅಂತ ಕಂಡಿಡಿಯಾಕ ನೋಡ್ರಿ. ಅಂದ್ರ ಇಲ್ಲಿ ಬರ್ತೀರಿ ನೀವು. ಇದು ನಮ್ದು ಎ ಮೊದಲನೇ ಪದ 105. ಡಿ ನೋಡೇ ಬರಿಬಹುದು. 7ರಿಂದ ಭಾಗವಾಗುವ ಸಂಖ್ಯೆ ಬರಾಕತ್ತೀವಿ ಅಂದ್ರ ವ್ಯತ್ಯಾಸ ಎಷ್ಟಿರ್ತೈತಿಪ್ಪ ಅಂದ್ರೆ 7 ಇರ್ತೈತಿ. ಯಾವ ಸಂಖ್ಯೆಯಿಂದ ಭಾಗ ಮಾಡೋದು ಕೇಳ್ತಾರ ಅದೇ ವ್ಯತ್ಯಾಸ ಇರ್ತೈತಿ. ಸಾಮಾನ್ಯ ವ್ಯತ್ಯಾಸ ಡಿ. ಇದನ್ನ ನಾವೇನಪ್ಪ ಕೊನೆಯ ಪದ ನಮ್ದು ಎನ್ 994. ಕಂಡುಹಿಡಿಬೇಕಾಗಿದ್ದು ಎನ್. ಸೂತ್ರ ಎನ್ = a + n - 1 ಗುಂಡೆ ಡಿ. ಇಲ್ಲಿ ಎನ್ ಅಂದ್ರ 994, ಎ ಅಂದ್ರ 105. ಇಲ್ಲಿ ಎನ್ ಗೊತ್ತಿಲ್ಲ ಎಷ್ಟು ಪದ ಅದಾವ ಅದನ್ನೇ ಕಂಡುಹಿಡಿಬೇಕು. ಡಿ ಗೊತ್ತೈತಿ 7. ಈ ಪ್ಲಸ್ 105 ಕಡೆ ತಂದ್ಬಿಡ್ರಿ ಏನಾಗ್ಬಿಡ್ತೈತಪ್ಪ ಮೈನಸ್. ಇದನ್ನ ಮರಿಬಾರದು ಟ್ರಾನ್ಸ್ಪೋಸ್ ರೂಲ್ಸ್ ಅನ್ನ. n - 1 ಗುಂಡ್ಲೆ 7 ಗುಣಿಸ್ಬೇಡ್ರಿ ಇದನ್ನ. ಇನ್ನು 994ರಾಗ ಕಳೆದ್ ಬಿಡ್ರಿ ಇದನ್ನ. 994ರಾಗ 105 ಕಳಿಬೇಕು. 14ರಾಗ 5 ಕಳಿತ್ರಿ 9 ಉಳಿತು ಅಂತ ಹೇಳ. 9ರಾಗ 1 ಕಳಿತ್ರಿ 8 ಉಳಿತು. 9ರಾಗ 1 ಕಳಿತ್ರಿ 8 ಉಳಿತು. 899 ಬಂದ್ಬಿಡ್ಪ. 899 ಇಲ್ಲಿ ಬೇಕು ನೋಡ್ರಿ. ಉಳಿದಿದ್ದೇನಪ್ಪ ಅಂದ್ರ 889 ಉಳಿತು. ಇದು 7 ಗುಣಾಕಾರ ಐತಿ. ಎಡಗಡೆ ಬಂದಾಗ ಏನಾಗ್ತೈತಪ್ಪ ಅಂದ್ರ ಭಾಗಾಕಾರ ಆಗ್ಬಿಡ್ತೈತಿ. ಕೆಳಗೆ ಬರ್ದ್ಬಿಟ್ರಿ ಬಾಗ್ಲೆ 7. ಇನ್ನು ಈ ಕಡೆ ಏನು ಉಳಿತಪ್ಪ 7 ಬಿಟ್ರ n - 1 ಉಳಿತು. ಇನ್ನ ಛೇದ ಹಾಕ್ರಿ ಭಾಗಿಸ್ರಿ 2 7 ಒಂದ್ಲೇ 7. ಇಲ್ಲಿ
7 ಒಂದ್ಲೆ 8 ಐತಿ, ಅದು 1 ಉಳಿತು. ಮುಂದಿನ ಒಂದು 8 ಐತಿ, 18 ಆಯ್ತು. 7 2ಲೆ 14, 14 4 ಉಳಿತು. ಮುಂದಿನ ಸಂಖ್ಯೆ 9, 49 ಆಯ್ತು. 7 7ಲೆ 49. ಹಾಗಾದ್ರೆ ಎಷ್ಟು ಬತ್ ಪಚ್ಚೇದಕನ 127. ಈ -1 ಇಚ್ಚಿ ಕಡೆ ತಂದ್ಬಿಟ್ರಿಪ್ಪ, +1. ಎಂತ -1 ತಂದ್ರಿ ಏನ್ ಒಂದೇ ಉಳಿತಿಲಿ. ದೇರ್ ಫೋರ್ 127ರಾಗ 1 ಕೂಡಿಸಿದ್ರ 128. ಇನ್ನ ಉತ್ತರ ಸಿಗ್ಬಿಡ್ತು. ಎನ್ 7ರಿಂದ ಭಾಗಿಸಲ್ಪಡುವ 3 ಅಂಕೆ ಸಂಖ್ಯೆ ಎಷ್ಟದಪ್ಪ ಅಂದ್ರ 128 ಅದಾವ. 3ರಿಂದ ಭಾಗಿಸಲ್ಪಡ್ತಕ್ಕಂಥ 7ರಿಂದ ಭಾಗಿಸಲ್ಪಡುವ ಒಟ್ಟು 3 ಅಂಕೆಯ ಸಂಖ್ಯೆಗಳು, ಒಟ್ಟು 3 ಅಂಕಿಯ ಸಂಖ್ಯೆಗಳು ಎಷ್ಟದಪ್ಪ 128. ಇದನ್ನ ಮರಿಬಾರ್ದು ಬೇರೆ, ಇದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ ನಿಮ್ದ. ವಿದ್ಯಾರ್ಥಿಗಳಿಗೆ ಇವಾಗ ಬಿಡಿಸೋಣ ನಾವು 14ನೇ ಪ್ರಶ್ನೆ. 10 ಮತ್ತು 256ರ ನಡುವಿನ 4ರ ಗುಣಕಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳ. ವಿದ್ಯಾರ್ಥಿಗಳು ಈ ಪ್ರಶ್ನೆ ಕೂಡ 13ನೇ ಪ್ರಶ್ನೆ ಬಿಡಿಸಿದಂಗೆ ಬಿಡಿಸ್ಬೇಕು. ಅಲ್ಲಿ ಭಾಗಿಸಲ್ಪಡುವ ಸಂಖ್ಯೆ ಅಂತ ಕೇಳಿದ್ದ ಅಂದ್ರೆ 7ರಿಂದ ಯಾವ ಗುಣಾಕಾರ ಗುಣಿಸಿರ್ತೀವಿ, 7 ಗುಣಕಗಳೇ 7ರಿಂದ ಭಾಗಿಸಲ್ಪಡ್ತಾವ. ಇಲ್ಲಿ ಕೂಡ ಅಷ್ಟೇ. ಇನ್ನು 4ರ ಗುಣಕ ಅಂದಾಗ ಎಲ್ಲಿಂದ ಕೇಳನವ 10 ಮತ್ತು 250ರ ನಡುವಿನ 4ರ ಗುಣಕ ಅಂದಾನ. ಹಾಗೆ ನಾವು ಫಸ್ಟ್ ಬರ್ಕೊಳ್ಳೋಣ. 10 ಮತ್ತು 250ರ ನಡುವಿನ 4ರ ಗುಣಕಗಳು. ಇದು 4, ಇದು 10 ಸಣ್ಣ ಸಂಖ್ಯೆ, ಅಗ್ದಿ ಸಣ್ಣದಿರೋದ್ರಿಂದ ನಮ್ಗೆ ಗೊತ್ತದಪ್ಪ 4ರಿಂದ ಯಾವ ಭಾಗ ಹೋಗ್ತಾವ. ಯಾಕಂದ್ರ 2 11 10ಗನ 10 11 12 13 ಅಂದ್ರೆ ಇದಾಗ 4ರಿಂದ ಭಾಗ ಹೋಗೋ ಸಂಖ್ಯೆ ಯಾವ್ದಪ್ಪ ಅಂದ್ರ 12 ಐತಿ. ಹಾಗಾದ್ರೆ ಮೊದಲನೇ ಸಂಖ್ಯೆ ಏನ್ ಬರ್ತೈತಪ್ಪ ಅಂದ್ರ 12. ಇದ್ರ ಮುಂದಿನ ಸಂಖ್ಯೆ 16, ಇದ್ರ ಮುಂದಿಂದು 20. ಕುಡ್ಸ್ಕೋತ ಹೋಗ್ಬಿಡ್ತೀರಿ ನೀವು. ಇನ್ನ ಕೊನೆಯ ಸಂಖ್ಯೆ 250 ಭಾಗ ಹೋಗ್ತದೆ ನೋಡಿ, ಅದ್ರ ನಡುವಿನ ಅಂದಾನ. 10 ಮತ್ತು 250ರ ನಡುವಿನ ಅಂದಾಗ ನಾವ್ ಇದು ಭಾಗ ಹೋಗ್ತಿದ್ರು ತಗೋಬಾರ್ದು. 50ರ ವರೆಗೆ ಅಂದಾಗ ಇದನ್ನ ತಗೋಬೇಕು, ಇದು ಬಹಳಷ್ಟು ಇಂಪಾರ್ಟೆಂಟ್. ಹಾಗಾದ್ರೆ 249 ಅಂದ್ರೂ ಭಾಗ ಹೋಗಂಗಿಲ್ಲ, 50 ಅಂದ್ರೂ ತಗೊಳಂಗಿಲ್ಲ ಹೇಳಿ ನಾನು. ಅದ್ರ ನಡುವಿನ ಅಂದಾಗ ಹಾಗಾದ್ರೆ ಇದ್ರ ಬೆಸ್ ಸಂಖ್ಯೆಯಿಂದ ಸಮ ಸಂಖ್ಯೆಯಿಂದ ಭಾಗ ಹೋಗಂಗಿಲ್ಲ. ಹಾಗಾದ್ರೆ ಇದ್ರ ಹಿಂದಿನಪ್ಪ 248. ಇದ ಹೋದಿದ್ರಿ ಆರಾಮಾಗಿ. 4 6 24, 4 2 8 ಹೋಗ್ತೈತಿ. ಹಾಗಾದ್ರ 248 ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ 12. ಈ ತರ ನಾವು ಅದರ ಮೊದಲನೇ ಸಂಖ್ಯೆ ಮತ್ತು ಕೊನೆ ಸಂಖ್ಯೆ ಸಿಕ್ತಂದ್ರ ಈಸಿಯಾಗಿ ಕಂಡುಹಿಡಿಬಹುದು. ಹಾಗೆ ಸೂತ್ರಾತ್ರಿ ಏನ್ ಸೂತ್ರ, ಮೊದಲನೇ ಪದ ಬರ್ಕೋರಿ. ಮೊದಲನೇ ಪದ 12. ಸಾಮಾನ್ಯ ವ್ಯತ್ಯಾಸ ಅಂದ್ರ ಎದರ ಗುಣಕಗಳನ್ನ ಕಂಡುಹಿಡಿಯಾಕತ್ತೀನೋ 4ರದು, ಆಗ ಸಾಮಾನ್ಯ ವ್ಯತ್ಯಾಸ 4 ಬರ್ತೈತಿ. ಅಂದ್ರೆ 2ನೇ ಪದ ಮೈನಸ್ 1ನೇ ಪದ 4 ಬಂದ್ಬಿಡ್ತು. ಇದನ್ನ ನಾವ್ ಏನಂತ ತಗೋಬೇಕು, ಕೊನೆಯ ಪದ ಅಂತ ತಗೋಬೇಕು. ಎನ್ ಕೆಲವೊಬ್ರು ವಿದ್ಯಾರ್ಥಿಗಳು ಅದನ್ನ ಏನಂತ ತಗೋತಾರಪ್ಪ, ಎನ್ ಅಂತ ಹಾಕ್ತಾರ. ತಪ್ಪು ನೋಡ್ರಿ. ಎನ್ ಯೂಸ್ ಮಾಡ್ಬೇಕಂದ್ರೆ ಅದ್ರ ಜೊತೆ ಬರ್ದೈತನ ಎನ್ 248 ಪದಗಳವರೆಗೆ 248ನೇ ಪದ ಕಂಡಿಡಿರಿ ಹಿಂಗ್ ಬರ್ದೈತನ, ಅವಾಗ ನೀವು ಏನ್ ತಗೋಬೇಕಂದ್ರ ನಾವು ಇವಾಗ ಎನ್ ಕ್ವಶನ್ ಮಾರ್ಕ್ ಬರೀಪ್ಪ ಸೂತ್ರ. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಗುಂಡ್ಲೆ ಡಿ. ಇಲ್ಲಿ ಎ ಎನ್ ಅಂದ್ರ ಕೊನೆಯ ಪದ ಎಷ್ಟೈತಿ 248. ಎ ಮೊದಲನೇ ಪದ 12. ಇಲ್ಲಿ ಎನ್ ಗೊತ್ತಿಲ್ಲ, ಎನ್ನೇ ಕಂಡುಹಿಡಿಯಾಕ್ತೀವಿ ನಾವು. ಡಿ ಗೊತ್ತೈತಿ 4. ಇನ್ನು ಪ್ಲಸ್ 12 ಈ ಕಡೆ ತಂದ್ಬಿಡ್ರಿ, ಏನಾಗ್ಬಿಡ್ತು 248 ಮೈನಸ್ 12 ಆಗ್ಬಿಡ್ತು. ಈಜ್ಕಲ್ ಟು ಇದನ್ನ ಗುಣಿಸ್ಬೇಡ್ರಿ ತಿನ್ನ ಬ್ರೆಕೆಟ್, ಯಾಕಂದ್ರೆ ಈ ಕಡೆ ತಂದಾಗ ಅದು ಭಾಗಿಸ್ತೈತಿ ಈ ಕಡೆ ಬ್ರೆಕೆಟ್ ಅನ್ನ, ಈ ಕಡೆ ಸಂಖ್ಯೆಗಳನ್ನ. ಇನ್ನ 12ರಾಗ 2 ಕಳೆದ್ರ 6 ಉಳಿತು, 4ರಾಗ 1 ಕಳೆದ್ರ 3 ಉಳಿತು. 100ರ ಸ್ಥಾನ ಹಂಗೆ ಬರೀರಿ. ಈ 4 ಗುಣಾಕಾರ ಐತಿ, ಎಡಕ್ ತೊಂಬರಿ ಭಾಗಾಕಾರ ಆಗ್ಬಿಡ್ತೈತಿ. ಇನ್ನು ಉಳಿತ ಅಷ್ಟಪ್ಪ ಬರೀ ಇಲ್ಲಿ ಎನ್ ಮೈನಸ್ 1 ಉಳಿತು. 4 ಈ ಕಡೆ ತಂದ್ಬಿಟ್ಟಿವಿ. ಇನ್ನ 4 1 4, 4 5 20, 23 ಐತಿ. ಇನ್ನ 20 ಅದ 3 ಉಳಿತು, 36 ಆಯ್ತು. 4 9 36. ಇನ್ನು ಉಳಿದಿದ್ದೆ ಎಷ್ಟಪ್ಪ, ಇಲ್ಲಿ 59 ಉಳಿದಪ್ಪ. 2 ಛೇದ ಹಾಕಿದ ಬಳಕ ಈ -1 ಈ ಕಡೆ ಬಂದಾಗ +1 ಆಯ್ತು. ಈ ಎನ್ ಒಂದೇ ಉಳಿತಿಲಿ. ದೇರ್ ಫೋರ್ 59 + 1 60 ಆಯ್ತು. ಎನ್ ಬೆಲೆ ಬಂದ್ಬಿಡ್ತು 60. ದೇರ್ ಫೋರ್ ಉತ್ತರ
ಬರ್ದ್ ಬಿಡ್ರಿ. 4 ಮತ್ತು 252 4ರ ಗುಣಕಗಳ ಸಂಖ್ಯೆ. 4 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ 60. ಇದು ನಿಮ್ದ ಉತ್ತರ. ಹೈಲೈಟ್ ಮಾಡ್ಬೇಕು ಈ ತರ, ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತೈತಿ. ಇವಾಗ ನಾವು ಬಿಡಿಸೋಣ 15ನೇ ಪ್ರಶ್ನೆ. ಎನ್ ನ ಯಾವ ಬೆಲೆಗೆ 63, 65, 67 ಮತ್ತು 3, 10, 17 ಈ ಸಮಾಂತರ ಶ್ರೇಣಿಯ ಎನ್ನೇ ಪದಗಳು ಸಮನಾಗಿರುತ್ತವೆ. ವಿದ್ಯಾರ್ಥಿಗಳು ಇಲ್ಲಿ ಏನಪ್ಪ ಅಂದ್ರ ಎರಡರಾಗೂ ಒಂದು ಪದ ಸಮ ಬರ್ತೈತಿ. ಅದು ಎಷ್ಟನೇ ಪದ ಐತಿ ಎರಡು ಸಮಾಂತರ ಶ್ರೇಣಿ ಹೋಗೋ ಅದನ್ನ ನಾವು ಕಂಡುಹಿಡಬೇಕು. ಹಾಗಾಗಿ ನಾವೇನ್ ಮಾಡಪ್ಪ, ಇದ್ರದ್ದು ಎನ್ನೇ ಪದ ಕಂಡುಹಿಡ್ಕೊಳ್ಳೋಣ, ಇದ್ರದ್ದು ಎನ್ನೇ ಪದ ಕಂಡುಹಿಡಿದು ಎರಡು ಸಮ ಇಟ್ಕೊಂಡು ಎನ್ಕೊಂದು ಬೆಲೆ ಬಂದ್ಬಿಡ್ತೈತಿ. ಅದೇ ನಮ್ಮ ಉತ್ತರ. ಹಾಗಾಗಿ ಸಮಾಂತರ ಶ್ರೇಣಿ ಒಂದೇದಪ್ಪ 63, 65, 67 ಇದ್ರ ಎನ್ನೇ ಪದ ಕಂಡು ಫಸ್ಟ್ ಇಲ್ಲಿ ಏನ ಬೆಲೆ ಅಷ್ಟು 63. ಡಿ ಎಷ್ಟಪ್ಪ ಹೆಚ್ಚಾಕೋದು ಎಷ್ಟು ಹೆಚ್ಚಾಲತ್ತಿ 2 ಹೆಚ್ಚಾಗತ್ತೆ ಅಂದ್ರೆ ನೀವು ಪ್ಲಸ್ 2 ಬರ್ಕೊಂಡ್ಬಿಟ್ರೆ ಸಾಕು. ಇದ್ರ ಬೇಕಾಗಿತ್ತು ನಮಗ ಎನ್ನೇ ಪದ ಬೇಕಾಗೈತಿ, ಎನ್ ಕ್ಯಾಲ್ಕುಲೇಟ್ ಮಾಡೋಕಾಗಿತ್ತು. ಹಾಗಾಗಿ ಇಲ್ಲಿ an = a + n - 1 ಗುಂಡ್ಲೆ ಡಿ. ಇಲ್ಲ ಇಲ್ಲಿ an ಅಂದ್ರ ಹಂಗೆ ಇಟ್ಬಿಡ್ರಿ. ಎ ಬೆಲೆ 63 ಪ್ಲಸ್ ಎನ್ ಗೊತ್ತಿಲ್ಲ n - 1, ಡಿ ಬೆಲೆ 2 ಬರೀರಿ. 63 ಇನ್ ಗುಣಾಕ 2 ಗುಂಡ್ಲೆ ಎನ್ 2 ಎನ್ 2 1 2. ದೇರ್ಫೋರ್ an = 63 ಆಗಿ 2 ಕಳೆದ್ರೆ 61, ಇದು 2 ಎನ್, ಇದಕ್ಕೆ ಸಮೀಕರಣ 1 ಅಂತ ಕರೀರಿ. ಇನ್ನ ಇಲ್ಲಿ ಏನಪ್ಪ ಎರಡು ಎನ್ನೇ ಪದ an ಸೇಮ್ ಬರ್ತೈತಿ ಏನ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ಕೊಂಪ an ಒಂದು ಎನ್ನೇ ಪದ ಸಮ ಬರ್ತೈತಿ, ಎಷ್ಟನೇ ಪದ ಬೇಕಾಗೈತಿ. an = ಇದ್ರ ಸಮ ಇದಕ್ಕೊಂದು a + n - 1 ಗುಂಡ್ಲೆ ಡಿ. ಇದ್ರದ a ಎಷ್ಟಪ್ಪ ಮೊದಲನೇ ಪದ 3, ಇದು n - 1 ಹಂಗೆ. ಇದ್ರದ್ದು ಡಿ ಎಷ್ಟು ಹೆಚ್ಚಾಗತ್ತೆ ನೋಡ್ರಿ. 10ರಾಗ 3 ಕಳೆದ್ರೆ ಎಷ್ಟು ಉಳಿತು ಗೊತ್ತಿಲ್ಲ, ಬರ್ಕೋರಿ. ಇಲ್ಲಿ a ಅಂದ್ರ 3, ಡಿ ಅಂದ್ರ 10ರಾಗ 3 ಕಳೀರಿ 7 ಉಳಿತು. ಹಾಗಾಗಿ ಇಲ್ಲಿ ಡಿ ಇದ್ದಲ್ಲಿ 7 ಹಾಕ್ರಿ. ಸೊ ದೇರ್ ಫೋರ್ an = 3 ಪ್ಲಸ್ 7 ಗುಂಡೆ ಎನ್ನ 7 ಎನ್ನ, ಇದು ಮೈನಸ್ ಐತಿ, ಇದು ಒಂದು ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ 7 1 7. an = 7 ಎನ್ನ, ಇದು 3ರಾಗ ಈ 7 ಕಳೆದಾಗ ಎಷ್ಟಪ್ಪ -4. 7 ದೊಡ್ಡದೈತಿ, 7 ಚಿಹ್ನೆ ಮೈನಸ್ ಆಗಿ ಉತ್ತರ -1. ಸಮೀಕರಣ 2. 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2 ಹೋಲಿಸ್ರಿ. 2 ಉತ್ತರ ಏನಪ್ಪ ಅಂದ್ರೆ ಎನ್ನೇ ಪದ ಸಮ ಇರ್ತೈತಿ ಒಂದು. ಹಾಗಾಗಿ ಏನ್ ಸಮ ಐತಿ, 2 ಉತ್ತರ ಬಲಬದಿಗಳನ್ನ ಸಮ ತಗೊಂಡ್ಬಿಡ್ರಿ. ಇದು 61 ಪ್ಲಸ್ 2 ಎನ್, ಇದ 7 ಎನ್ -4. ಇವಾಗ 2 ಎನ್ ಒಂದ್ ಕಡೆ ತೋರಿ, ಈ 2 ಸಂಖ್ಯೆಗಳನ್ನು ಒಂದ್ ಕಡೆ ತೋರಿ. ಇದನ್ನು ಇಂಪಾರ್ಟೆಂಟ್, ಈ ಸ್ಟೆಪ್ ಇಂಪಾರ್ಟೆಂಟ್. ನಿಮ್ಗೆ 2 ಹೋಲಿಸ್ಕೋಬೇಕು ನೀವು. 2 ಎಡಬದಿ ಸಮ ಅದ, ಹಾಗೆ ಬಲಬದಿ ಕೂಡ ಸಮ ಇರ್ತೈತಿ. ನಾ ರೈಟ್ ಸೈಡ್ ಸಮ ಬರ್ಕೊಂಡ್ಬಿಟ್ಟು ನಾ ಈಗ ನೋಡ್ರಿ, ಈ 61 ಇಲ್ಲೇ ಇರ್ಲಿ, ಈ -4 ಈ ಕಡೆ ತಗೊಂಡ್ಬರ್ತನೋ +4 ಆಯ್ತು. ಇಲ್ಲಿ 7 ಎನ್ ಇಲ್ಲೇ ಇರಲ್ಲಕದ, ಈ +2 ಈ ಕಡೆ ತಂದಾಗ -2 ಏನಾಯ್ತು. 61 4 ಕೂಡಿಸಿದ್ರ 65. ಈ 7 ಎನ್ ಒಳಗೆ 2 ಎನ್ ಕಳೆದ್ರ 5 ಎನ್ ಬಂದ್ಬಿಡ್ತು. ನಮಗೆ ಬೇಕಾಗಿದ್ದು ಎನ್ ನ ಬೆಲೆ 65 ಇಲ್ಲೇ ಇರ್ರಿ. 5 ಗುಣಾಕಾರ ಹೆಚ್ಚಿಗೆ ಬಂದಾಗ ಬಾಗ್ಲೆ 5 ಆಯ್ತು. ಇಲ್ಲಿ ಏನ್ ಉಳಿತು 5 1 5, 5 1 6 ಆಗೈದು ಹೋದ್ರೆ 1 ಉಳಿತು. ಮುಂದೆ ಒಂದು 5 ಅಂದ್ರೆ 5 3 15. ಹಾಗಾಗಿ ಇಲ್ಲಿವರೆಗೆ ಎನ್ ಬೆಲೆ ಬಂದ್ಬಿಡ್ತಪ್ಪ 13. ಸೊ ಕೆಳಗೆ ಬರ್ಬಿಡ್ರಿ, ಈ ಸಮಾಂತರ ಶ್ರೇಣಿಗಳ 13ನೇ ಪದಗಳು ಸಮನಾಗಿರುತ್ತದೆ. ಈ ಸಮಾಂತರ ಶ್ರೇಣಿಗಳ 13ನೇ ಪದ ಸಮನಾಗಿರುತ್ತದೆ. ಪೂರ್ಣವಾಗಿ ಬರೀ ವಿದ್ಯಾರ್ಥಿಗಳೇ. ಇವಾಗ ನಾವು ಬಿಡಿಸೋಣ 16ನೇ ಪ್ರಶ್ನೆ. ಓದ್ರಿ. 3ನೇ ಪದ 16. 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿ ಕಂಡು ಹಿಡಿಯಿರಿ. 3 ಮಾರ್ಕ್ಸ್ ಕೇಳ್ತಕ್ಕಂತ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಪರಿಹಾರ ಇಲ್ಲ 4 ಮಾರ್ಕ್ಸ್ಗೂ ಕೇಳ್ಬೋದು ಕೆಲವೊಂದ್ಸರಿ.
ಇಲ್ಲಿ ಕೊಟ್ಟಿದ್ದನ್ನು ಬರ್ಕೋರಿ. ಮೂರನೇ ಪದ ಅಂದ್ರ ಅದನ್ನ ಹೆಂಗ್ ಬರೀತೀವಿ, A3 16 ಆಯ್ತಪ್ಪ. ಅಂದ್ರ ಇದನ್ನ A3 ಅನ್ನ ಮತ್ತೆ ಹೆಂಗ್ ಬರ್ಕೋಪ್ಪ, A ಪ್ಲಸ್ 2D ಇಸ್ಕ್ವಲ್ ಟು 16. ಇದು ಸಮೀಕರಣ 1. ಇನ್ ಮುಂದೆ ಇದೇ ತರ ಹೋದ್ರಿ ಏನ್ ಕೊಟ್ಟ ನೋಡ್ರಿ, ಸಂಬಂಧ ಐತಿ. ಏನ 7ನೇ ಪದ ಕೊಟ್ಟನ, 5ನೇ ಪದ. 7ನೇ ಪದವು, 7ನೇ ಪದ ಅಂತ ಹೆಂಗ್ ಬರ್ಕೊತೀರಿ ನೀವು, A7 ಅಂತ ಬರ್ಕೋತೀರಿ. 7ನೇ ಪದವು 5ನೇ ಪದಕ್ಕಿಂತ, 5ನೇ ಪದ ಅಂದ್ರ A5 12 ಹೆಚ್ಚು ಪ್ಲಸ್ 12 ಮಾಡಬೇಕು. ಇನ್ನು ನೀವು ಹೆಂಗ್ ಬರ್ಕೋಬೇಕಪ್ಪ, ಇಲ್ಲಿ 7ನೇ ಪದ ಹೆಂಗ್ ಬರ್ತೀರಿ ನೀವು, A ಪ್ಲಸ್ ಎಷ್ಟದ 7 ಅದಂದ್ರೆ 6D ಬರೀತೀರಿ. ಇಲ್ಲಿ 5ನೇ ಪದ A ಪ್ಲಸ್ 4D ಬರೀತೀವಿ ಇಜ್ಕೊಲ್ ಟು 12. ಇದನ್ನ ಹೆಂಗ್ ಬರಿಬೇಕು ಗೊತ್ತ ನಿಮ್ಗೆ, ಏನ್ ಸೂತ್ರ ಹಾಕ್ತೀನೋ, ಏನ್ ಇದ್ದಲ್ಲಿ A ಪ್ಲಸ್ n ಮೈನಸ್ 1 ಗುಂಡ್ಲೆ D. ಇಲ್ಲಿ 7ನೇ ಪದ ಅಂದಾಗ A7 ಅಂದ A ಪ್ಲಸ್ n ಇದ್ದಲ್ಲಿ 7 ಹಾಕ್ತೀರಿ, 7 ಮೈನಸ್ 1 ಗುಂಡ್ಲೆ D. A ಪ್ಲಸ್ 7 ಆಗ ಒಂದ್ ಕಳೆದ್ರ 6D. ಈ ತರ ನಾವೇನ್ ಮಾಡ್ತೀವಿ, ನೇರವಾಗಿ ಇದನ್ನ ಬರ್ಕೊಂಡಿರ್ತೀವಿ. ನಾ ಬಹಳ ಸಲ ನಿಮ್ಗೆ ಏನಿದೆ ಪದೇ ಪದೇ ಉಪಯೋಗ ಆಗ್ತೈತಿ ಅಂತ. ಇನ್ ಎರಡು ಕಡೆ ಸಮಾಂಶ ತೆಗೆದು ಬಿಟ್ರಿಪ್ಪ, ಇಲ್ಲಿ A ಇಲ್ಲಿ A ಎರಡು ಸಮ ಅದಾವ, ಹಾಗಾಗಿ ಎರಡು ಕಡೆ ಸಮ ಅಂಶಗಳನ್ನ ಬಿಟ್ಬಿಡೋಣ. ಉಳಿತೇನಪ್ಪ 6D ಉಳಿತು. ಈ 4D ಈ ಕಡೆ ತಂದ್ಬಿಡ್ರಿ, ದೇರ್ ಫಾರ್ 6D. ಈ 4D ಕಡೆ ಬಂದಾಗ ಮೈನಸ್ 4D. ಇಲ್ಲಿ ಉಳಿದಿದೇನಪ್ಪ 12 ಇಟ್ಬಿಡ್ರಿ. ಇನ್ನು 6D ಒಳಗೆ 4D ಕಳೆದ್ರೆ ಅಂದ್ರೆ ಉಳಿತು ಎಷ್ಟು, 2D. ಇಲ್ಲಿ 12 ಉಳಿತು. ಈ 2D ಅರ್ಥ 2 ಗುಂಡ್ಲೆ D ಅಂದಂಗ ಗುಂಡ್ಲೆ ಗುಣಾಕಾರ ಆ ಕಡೆ ಹೋದಾಗ ಭಾಗಾಕಾರ ಆಗ್ಬಿಡ್ತು. ಭಾಗಾಕಾರ ಅಂದ್ರೆ ಕೆಳಗೆ ಬರ್ತೀರಿ, ಈ ತರ ಬರೀತೀರಿ, 2 1 2 2 6 12. ಅಂದ್ರೆ ನಮಗೆ ಇವಾಗ D ಯ ಬೆಲೆ ಸಿಕ್ತು, D ಇಕ್ವಲ್ ಟು 6 ಅಂತ. ಇವಾಗ ನಮಗ ಏನ್ ಬರೀತ ಅವ್ರ, ಆ ಸಮಾಂತರ ಶ್ರೇಣಿ ಬರೀರಿ, ಸಮಾಂತರ ಶ್ರೇಣಿ ಬರೀರಿ. ಸಮಾಂತರ ಶ್ರೇಣಿ ಬರೆಯಾಕ ಏನ್ ಬೇಕಪ್ಪ, A ಮತ್ತು D ಎರಡೂ ಬೇಕು. ಹಾಗಾಗಿ D ಸಿಕ್ಕೈತಿ. ಈ D ಅನ್ನ ಸಮೀಕರಣ 1ರಾಗ ಹಾಕ್ರಿ, ನಿಮಗ A ಕೂಡ ಸಿಕ್ತೈತಿ. ಓಕೆ, A ಪ್ಲಸ್ D ಯ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಪೂರ್ಣವಾಗಿ ಬರೀರಿ. A ಪ್ಲಸ್ 2D 6 is equal to 16. therefore A is equal to 16. 2 6 12 ಆಯ್ತು. ಈ 12 ಬಲಕ್ಕೆ ಬಂದಾಗ ಮೈನಸ್ 12. ಏನ ಬೆಲೆ ಬಂದ್ಬಿಡ್ತಪ್ಪ 4. ಈ ತರ A D ಸಿಕ್ಕು. ಇನ್ನು ಆ ಸಮಾಂತರ ಶ್ರೇಣಿ, ಸಮಾಂತರ ಶ್ರೇಣಿ ಬರೀಬೇಕಂದ್ರೆ ಏನ್ ಬೇಕಪ್ಪ ಅಂದ್ರ ಸಾಮಾನ್ಯ ರೂಪ A ಪ್ಲಸ್ D A ಪ್ಲಸ್ 2D ಸೋ ಆನ್. ಹೆಂಗ್ ಕಂಡಿದ್ರಿ ಗೊತ್ತಾ, ಮೊದಲನೇ ಪದ ಏನಪ್ಪ 4. ಇದ್ರಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟಪ್ಪ ಅಂದ್ರ 4 ಪ್ಲಸ್ D ಬೆಲೆ 6. ಇಲ್ಲಿ 4 ಪ್ಲಸ್ 2 ಇಂಟು D ಬೆಲೆ 6. ಸಿಂಪ್ಲಿಫೈ ಮಾಡಿಪ್ಪ, ಸಂಕ್ಷೇಪಿಸ್ರಿಂದ 4. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದೈತೆ ಮೊದಲನೇ ಪದ ಅದು ಹೆಚ್ಚು ಮಾಡ್ಕೋತ ಹೋಗ್ಬಿಡ್ರಿ. 4ರಾಗ 6 ಕೂಡಿಸ್ರಿ 10, 10ರಾಗ 6 ಕೂಡಿಸ್ರಿ 16, 16ರಾಗ 6 ಕೂಡಿಸ್ರಿ 22. ಇಲ್ಲ ಇಲ್ಲೇ ಸಂಕ್ಷೇಪಿಸ್ರಿ, ಅದು ಅಷ್ಟೇ ಬರುತ್ತೆ. 4 4 6 10 ಫಸ್ಟ್ ಗುಣಾಕಾರ ಮಾಡೋಕೆ 2 6 12 12 4 12 4 16. ಅದ್ರ ಮುಂದಿನ ಪದ 4ನೇ ಪದವನ್ನು ಬರ್ದು ನಾನು. ಇಷ್ಟು ಮಾಡಿದ್ರಪ್ಪ ಅಂದ್ರ ಎಷ್ಟು ಅಂಕ ಕೇಳಿದ್ರು ಅಷ್ಟು ಅಂಕ ನಿಮ್ಗೆ ಸಿಗ್ತಾವ. ಗರಿಷ್ಠ 3ರಿಂದ 4 ಅಂಕನ ಕೇಳಬಹುದು. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ 17ನೇ ಪ್ರಶ್ನೆ. ಸಮಾಂತರ ಶ್ರೇಣಿ 3 8 13 ಕೊನೆ ಪದ 253. ಇದರ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ತಾನ. ಅಂದ್ರೆ ಈ ಕೊಟ್ಟಂತ ಶ್ರೇಣಿ ಏನಪ್ಪ ನಾ ಬರ್ಕೊಂಡಿ ನೋಡ್ರಿ ಮತ್ತೊಮ್ಮೆ. 3 8 13 ಸೋ ಆನ್. ಇದು ಕೊನೆಯ ಪದ ಎಟಪ್ಪ 253. ಅವೇನ್ ಹೇಳ್ತಾನ ಈಗ, ಕೊನೆಯಿಂದ ಆರಂಭಿಸಿ ಅಂದ್ರೆ ಇಲ್ಲಿಂದ ಪ್ರಾರಂಭ ಮಾಡ್ರಿ. ಇದು 1ನೇ ಪದ. ಇದ್ರ ಹಿಂದಿನ ಪದ ಎಷ್ಟು ಇರ್ತೈತಿ, ಇಲ್ಲಿ 8 ಹೆಚ್ಚಾಕೋತ ಹೋಗಿರುತ್ತೆ, ಅಷ್ಟು ಕಡಿಮೆ ಆಗಿರ್ತೈತಿ. ಇಲ್ಲಿ 3 8 ಬಂದೈತಿ, ಅದ್ರ 8 ಹೆಚ್ಚಿಗೆ ಮಾಡಿದೀವಿ 5. 5 ಪ್ಲಸ್ 8 13. 13 ಪ್ಲಸ್ 5 ಅಂದಾಗ 18 ಆಗ್ತೈತಿ. ಅಂದ್ರ ಹಿಂಗ್ ಮುಂದೆ ಹೋದಂಗ ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ಹಾಕೋತೈತಿ. ಅದೇ ಹಿಂಗ್ ವಾಪಸ್ ಬಂದ್ರಂದ್ರ 13ರಾಗ 5 ಕಳೀರಿ 8, 8ರಾಗ 5 ಕಳೀರಿ 3. ಅಂದ್ರ ಇದೇ ತರ 5 ಮೈನಸ್ ಮಾಡಿದ್ರಂದ್ರ ಇದ್ರ ಹಿಂದಿನ ಪದ ಎಷ್ಟಪ್ಪ ಅಂದ್ರ 248. ಇದ್ರ ಹಿಂದಿನ ಪದ 243. ಈ ತರ ಆಗ್ತೈತಿ. ಅಂದ್ರೆ ನಾವು ಈಗ ಉಲ್ಟಾ ಹಿಂಗ್ ಸಾಲ್ವ್ ಮಾಡಿ ಚೆಕ್ ಮಾಡ್ಬೇಕು ಸಮಾಂತರ ಶ್ರೇಣಿಯನ್ನ.
ಅಂದ್ರ ಇಲ್ಲಿ ಮೊದಲನೇ ಪದ ಇಲ್ಲಿ ತಗೊಂಡ್ಬಿಡು ಇವಾಗ ಎ 253 ಕೊನೆಯಿಂದ 20ನೇ ಪದ ಕೇಳೋಣ. ಹಾಗಾದ್ರೆ ನಾವು ಉಲ್ಟಾ ಈ ಕಡೆ ತಿಳ್ಕೊಂಡ್ಬಿಡು ಅಂತ. ಇನ್ನ ಎ ಸಿಕ್ಬಿಡ್ತು. ಡಿ ಹಿಂಗ ಬಂದಾಗ ಕಡಿಮೆ ಹಾಕೋದ್ ಮತ್ತೆ ಎಷ್ಟು ಕಡಿಮೆ ಆಗತ್ತಪ್ಪ 5 ಕಡಿಮೆ ಆಗಕತ್ತೈತಿ. ಅದನ್ನ ಮೈನಸ್ ಬರ್ಕೊಂಡ್ಬಿಟ್ಟು ಡೈರೆಕ್ಟ್ 253 240 ಕಳೆದ್ರ -5. ಡಿ ಬೆಲೆ ಹಿಂಗ್ ಹೋದಾಗ ಪ್ಲಸ್ ಹಿಂಗ್ ಬಂದಾಗ ಮೈನಸ್. ಇದೆ ಇಂಪಾರ್ಟೆಂಟ್ ಇದ್ರಾಗ ಡಿ ತಗೊಳ್ದೆ ನೀವು. ಇನ್ ಎಷ್ಟನೇ ಪದ ಕೇಳೋಣ 20ನೇ ಪದ n ಇದಲ್ಲಿ 20. ಸೂತ್ರ ಬರೀರಿ an = a + n - 1 ಗುಂಡ್ಲೆ ಡಿ. ಇಲ್ಲಿ 20ನೇ ಪದ ಇದು ಪದವನ್ನು ಸೂಚಿಸ್ತೈತಿ. ಇದನ್ನ ಕೂಡ್ಸಕಳಕ್ ಉಪಯೋಗಿಸಂಗಿಲ್ಲ. ಎ ಬೆಲೆ 253 ಪ್ಲಸ್ n ನ ಬೆಲೆ 20 - 1. ಡಿ ಬೆಲೆ ನೆಗೆಟಿವ್ ಅದ, ಇನ್ನೊಂದು ಬ್ರಾಕೆಟ್ ಯೂಸ್ ಮಾಡ್ರಿ 253. ನೋಡ್ರಿ ಇವಾಗ ಡಿ ನೆಗೆಟಿವ್ ಇತ್ತಂದ್ರ ಇದ್ರ ಗುಣಲಬ್ಧ ನೆಗೆಟಿವ್ ಬರ್ತೈತಿ ಹೇಳಿ ನಾವು. ಯಾಕೆ ಬಂದಿ ಬ್ರಾಕೆಟ್ನ್ಯಾಗ ಪ್ಲಸ್ ಇದು ಮೈನಸ್ ಆಗ್ಬಿಡ್ತು. ಇದು 20ರಾಗ ಒಂದ್ ಕಳೆದ್ರೆ 19 19 5 95. ದೇರ್ಫೋರ್ ವಿದ್ಯಾರ್ಥಿಗಳೇ ಇವಾಗ ಕಳೆದ್ ಬಿಡ್ರಿಪ್ಪ 253ರಾಗ 95 ಕಳೀರಿ. 13ರಾಗ 5 ಕಳೆದ್ರೆ 8 ಉಳಿತು ಅಂತ 9 1 10 5 ಕಳೆಗ ಬರಂಗಿಲ್ಲ. 15ರಾಗ 10 ಕಳೆದ್ರ ಎಷ್ಟು ಉಳಿಪ 5 ಉಳಿತು 158. ಕೆಳಗ್ ಬರ್ದ್ ಬಿಟ್ರಿ ಒಂದ್ ಲೈನ್ ಏನಪ್ಪಾ ಅಂದ್ರ ಕೊನೆಯಿಂದ 20ನೇ ಪದ 20ನೇ ಪದ 158 ಆಗಿರುತ್ತದೆ. ಇಷ್ಟು ಬಡಿಸಿದ ಪೂರ್ಣವಾಗಿ 2 ಅಂಕ ಕೇಳ್ತಕ್ಕಂಥ ಪ್ರಶ್ನೆ ಇದು. ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ 18ನೇ ಪ್ರಶ್ನೆ. ಸುಲಭವಾಗಿತ್ತು ಬಹಳಷ್ಟು. ಈ ತರ ಪ್ರಶ್ನೆಗಳನ್ನ 4 ಮಾರ್ಕ್ಸಿಗೆ ಕೇಳೋದು ಬಹಳಷ್ಟು, ಹಾಗಾಗಿ ಇಂಪಾರ್ಟೆಂಟ್ ಇದು. ಈ ತರ ಪ್ರಶ್ನೆಗಳನ್ನೇ ಕೇಳಾಕತ್ತಾನೆ. 4 ಅಂಕಗಳಿಗೆ ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ ಏನಪ್ಪಾ. 4ನೇ ಪದ ಅಂದಾಗ ಹೆಂಗ್ ಬರ್ಕೋದ್ರಿ A4, 8ನೇ ಪದ ಅಂದಾಗ A8. ಇವುಗಳ ಮೊತ್ತ ಅಂದಾಗ ಪ್ಲಸ್ ಮಾಡ್ತೀರಿ ಎಷ್ಟದ 24. 4ನೇ ಪದ ಹೆಂಗ್ ಬರ್ತೀರಿ ನೀವು A + 3D. 8ನೇ ಪದ ಹೆಂಗ್ ಬರ್ತೀರಿ A + 7D = 24. ಸಮಾಂತರ ಶ್ರೇಣಿ 8ನೇ ಪದ ಹಚ್ಚದಾಗ ಬರ್ತೈತಿದು. ಇನ್ನ A 2A ಆಯ್ತದ ಪ್ಲಸ್ ಡಿ 3D + 7D ಎಷ್ಟಾಯ್ತಪ್ಪ ಅಂದ್ರ 10D ಆಯ್ತು. ಮುಂದೆ ಎಷ್ಟಪ್ಪ 24. ಇದೆಲ್ಲ ಹೋಲ್ ಸಮೀಕರಣ ಸಮಸಂಖ್ಯೆ ಐತಿ, ಹಾಗಾಗಿ 2ರಿಂದ ಭಾಗ ಹೋಗ್ತೈತಿ. 2 1 2 2 5 10 2 1 2 2 ಇದಕ್ಕೆ ಸಮೀಕರಣ 1 ಅಲ್ರಿ. ಮೇಲಿನ 2ರಿಂದ ಭಾಗಿಸಿದಾಗ ಭಾಗಿಸಿದೆ ಏನ್ ಮಾಡಿದ್ವಿ ನಾವು ಮೇಲಿನ ಸಮೀಕರಣವನ್ನ 2ರಿಂದ ಭಾಗಿಸಿದೀವಿ. ಇಲ್ಲಿ ತನ ಮಾಡಿದಾಗ ಒಂದು ಸಮೀಕರಣ ಸಿಕ್ತಪ್ಪ ನಮಗ. ಇನ್ನು ಪ್ರಶ್ನೆ ಏನ್ ಮುಂದಕ್ಕೆ ಹೋದ್ರಿ 6ನೇ ಪದ ಅಂದ್ರ A6, 6ನೇ ಪದ ಮತ್ತು 10ನೇ ಪದಗಳ ಮೊತ್ತ ಈ ಆಡುದು. A6 + A10 ಗಳ ಮೊತ್ತ ಎಷ್ಟ 44. ಇದನ್ನ ಮತ್ತೆ ಇಲ್ಲಿ ಮ್ಯಾಲ್ ಯಾವ ರೀತಿ ನೀವು ಮಾಡಿದ್ರಿ ಅದೇ ತರ ಇಲ್ಲಿ ಮಾಡ್ಬಿಡ್ರಿ. ಏನಾಗ್ತೈತಿ ನೋಡ್ರಪ್ಪ. A6 ಹೆಂಗ್ ಬರ್ಕೋದ್ರಿ ನೀವು A + 5D ಅಂತ ಬರ್ತೀರಿ. A10 ಅಂದ್ರೆ ಹೆಂಗ್ ಬರ್ಕೋದ್ರಿ A + 9D ಅಂತ ಬರ್ಕೋದ್ರಿ = 44. ಇನ್ನು ಮತ್ತೆ A + A 2A 5D + 9D ಆಗಿಬಿಡ್ತು 14D = 44. ಇವು ಮತ್ತೆ ಸಮಸಂಖ್ಯೆಗಳದಾವು. ಏನಾಗ್ತಾವಪ್ಪ ಅಂದ್ರ 2ರಿಂದ ಭಾಗಿಸಲ್ಪಡ್ತಾವ. ಇದನ್ನು ಭಾಗಿಸಲ್ ಹೋಲ್ ಸಮೀಕರಣವನ್ನ 2ರಿಂದ ಭಾಗಿಸ್ರಿ. 2 1 2 ಪ್ಲಸ್ 2 7 14 ಡಿ ಹಂಗೆ ಬರೀರಿ. ಇದು 2 2 4 2 2 4 ನಮಗೆ ಒಂದು ಸಮೀಕರಣ ಸಿಕ್ತಿತ್ತು, ಸಮೀಕರಣ 2. ಇನ್ನ ನಮಗ್ ಕಂಡಿಡ್ಬೇಕಾದ್ರೆ ಮೊದಲ 3 ಪದ ಕಂಡಿಡಿರಿ ಅಂತ ಹೇಳೋಣ. ಅಂದ್ರ ಯಾವುದೇ ಪದ ಕಂಡಿಡ್ಬೇಕಂದ್ರ ನಮಗೆ ಎ ಬೇಕು ಡಿ ಬೇಕು. ಹಾಗಾಗಿ ಮೊದಲ 3 ಪದ ಕಂಡಿಡ್ಬೇಕಾಯ್ತಂದ್ರ ಮೊದಲಿಗೆ ಸಿಕ್ಕಂತ ಸಮೀಕರಣಗಳನ್ನು ಉಪಯೋಗಿಸ್ಕೊಂಡ ಎ ಮತ್ತು ಡಿ ಅನ್ನ ಕಂಡಿಡ್ಕೋಬೇಕು. ಸಮೀಕರಣ 2 ಐತಿ ಇಲ್ಲಿ. ಸಮೀಕರಣ 1 ಇದ್ರ ಕೆಳಗೆ ಬರ್ಕೊಂಡ್ಬಿಡ್ರಿ A + 5D = 12. ನಾವು ಈಗಾಗಲೇ ಏನಪ್ಪಾ ಅಂದ್ರ ಸಮೀಕರಣಗಳನ್ನ ಬಿಡಿಸುವುದನ್ನ ಕಲ್ತಿರ್ತೀವಿ. 2 ಬೀಜಾಕ್ಷರ ಇರ್ತಕ್ಕಂಥ ಸಮೀಕರಣವನ್ನ ಏನ್ ಮಾಡ್ತೀರಿಪ್ಪ ನೀವು ಇವಾಗ ಮೈನಸ್ ಮಾಡ್ತೀರಿ. ಸಮೀಕರಣ 2ರಾಗ 1 ಮೈನಸ್ ಮಾಡ್ತೀರಿ. 1 ಮೈನಸ್ ಮಾಡಿದಾಗ ಏನಪ್ಪಾ 1 ಚಿಹ್ನೆ ಎಲ್ಲ ಚೇಂಜ್ ಆಯ್ತು. ಈ +1 ಮೈನಸ್ ಆಯ್ತು, ಈ +1 ಮೈನಸ್ ಆಯ್ತು, ಇದು ಪ್ಲಸ್ ಮೈನಸ್ ಆಯ್ತು. +1A - 1A 0. ಇನ್ನು 7D ಒಳಗ ಈ ಚೇಂಜ್ ಆಗಿ ಚಿಹ್ನೆ ಏನಪ್ಪಾ ಮೈನಸ್ ಕನ್ಸಿಡರ್ ಮಾಡಬೇಕು. 7 5 ಕಳೆದ್ರೆ 2D ಉಳಿತು. ಈ 12ರಾಗ
22ರಾಗ 12 ಕಳೆದ್ರ 10 ಉಳಿತು. ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು ಈ 10 ಹಂಗೆ ಇರ್ಲಿ, ಈ ಗುಣಾಕಾರ ಇದ್ದಿದ್ದು 2 ಈ ಕಡೆ ಬಂದಾಗ ಭಾಗಾಕಾರ ಆಗ್ತದೆ. 2 ಒಂದೇ 2 ಐದ್ಲಿ, ಡಿ ಯ ಬೆಲೆ ಬಂದ್ಬಿಡ್ತಪ್ಪ ಇವಾಗ 5. ಇನ್ನು ಈ ಡಿ ಬೆಲೆಯನ್ನ ಸಮೀಕರಣ 1 ಅಥವಾ 2 ಹಾಕ್ಬಿಡ್ರಿ, ನಿಮ್ಗೆ ಏನಾಗ್ತದಪ್ಪ ಅಂದ್ರ ಎ ಬೆಲೆ ಬರ್ತದೆ. ಮೇಲಿನ ಬೆಲೆಯನ್ನು ಡಿ ಯ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಪೂರ್ಣವಾಗಿ ಬರೀರಿ. ಸಮೀಕರಣ 1 ಇಲ್ಲಿ ಐತಿ, ಎ ಪ್ಲಸ್ 5, ಡಿ ಸ್ಥಾನದಲ್ಲಿ ಅದರ ಬೆಲೆ 5 ಐತದು, ಅದು 12. ದೇರ್ ಫೋರ್ ಎ 5 5 25. ಈಗ ಆಲ್ರೆಡಿ ಬಲಬದಿಯೊಳಗೆ 12 ಐತಿ, ಇದು 25ಅನ್ನ ಬಲಕ್ಕೆ ಬಂದಾಗ -25. ದೇರ್ ಫೋರ್ ಎ 25 ದೊಡ್ಡದೈತಿ, ಅದ್ರ ಚಿಹ್ನೆ ಮೈನಸ್, ಹಾಗಾಗಿ ಕಳೆದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 25ರಾಗ 12 ಕಳೆದ್ರ ಅಂದ್ರೆ 13 ಉಳಿತು. ಡಿ ಬೆಲೆ ಎ ಬೆಲೆನೂ ಬಂದ್ಬಿಡ್ತು. ಇವಾಗ ಮೊದಲ 3 ಪದ ಬರಿ ಅಂತ ಹೇಳನವ, ನಾನು ಇಲ್ಲಿ ಬರ್ತೀನಿ ನೋಡ್ರಿ. ಮೊದಲ 3 ಪದ A1 ಫಸ್ಟಿಗೆ, A1 ಎಷ್ಟಪ್ಪ ಅಂದ್ರ -13. A2 ಎರಡನೇ ಪದ, 1ನೇ ಪದ A1 ಪ್ಲಸ್ ಡಿ ಮಾಡ್ಬಿಡ್ತು ನಾನು. A1 -13, ಡಿ ಎಷ್ಟಪ್ಪ ಅಂದ್ರ 5. 13ರಾಗ 5 ಕಳಿದ್ರೆ ಎಷ್ಟು ಬರ್ತಪ್ಪ, ಇದು -8 ಬಂದ್ಬಿಡ್ತು. ಎರಡನೇ ಪದ -8. ಇನ್ನು 3ನೇ ಪದ A3, A2 ಪ್ಲಸ್ ಡಿ ಮಾಡ್ತೀವಿ ನಾವು. A2 ಎಷ್ಟು ಅದ ನಮಗ, A2 ಇಲ್ಲಿ ಕಂಡಿದ್ದೀವಿ -8 ಪ್ಲಸ್ ಡಿ ಬೆಲೆ 5. ಮೈನಸ್ ದೊಡ್ಡದೈತಿ, ಹಾಗಾಗಿ ಉತ್ತರ -8ರಾಗ 5 ಕಳೆದ್ರ 3 ಉಳಿತು. ಹಾಗೆ ಆ 3 ಪದಗಳು ಯಾವಪ್ಪ, -13, -8, -3. ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ಇದಕ್ಕ ನಿಮಗ 4 ಅಂಕಗಳು ಸಿಗ್ತಾವಪ್ಪ. ನಾವು ಇವಾಗ ಬಿಡಿಸೋಣ 19ನೇ ಪ್ರಶ್ನೆ. 19ನೇ ಪ್ರಶ್ನೆ ಹೀಗಿದೆ, ಒಂದು ಅನ್ವಯಿಕ ಪ್ರಶ್ನೆ, ಅಪ್ಲೈಡ್ ಕ್ವಶನ್ ತರೀಕ. ವಾರ್ಷಿಕ ಸಂಬಳ 5,000 ರೂಪಾಯಿ ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ಯೆ 200 ರೂಪಾಯಿ ಇರುವ ಕೆಲಸಕ್ಕೆ ಸುಬ್ಬರಾವ್ 1995ರಲ್ಲಿ ಸೇರಿದರು. ಅವರ ಯಾವ ವರ್ಷದಲ್ಲಿ ಅವರ ಸಂಬಳ 7,000 ರೂಪಾಯಿಗಳು ಆಗಿರುತ್ತದೆ? ಸುಲಭವಾಗೈತಿ. ಫಸ್ಟ್ ಅವ್ನು ಕೊಟ್ಟಂಗ್ ಬರ್ಕೋರಿ. ಫಸ್ಟ್ ಅವ್ರು 1995ರಲ್ಲಿ ಕೆಲಸಕ್ಕೆ ಸೇರಿದ್ರು. ಅವಾಗ ಅವ್ರ ಸಂಬಳ ಎಷ್ಟಿತ್ತಪ್ಪ, 5,000 ರೂಪಾಯಿ. ನೀವು ಆಲ್ರೆಡಿ ಗೊತ್ತಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ವರ್ಷ ಏನ್ ಮಾಡ್ತಾರಪ್ಪ, ಪೇಮೆಂಟ್ ಹೆಚ್ಚಿಗೆ ಮಾಡ್ತಾರ. ಇಲ್ಲಿ ಅದೇ ತರ ಇವ್ರ ಪ್ರತಿ ವರ್ಷ ಎಷ್ಟು ಹೆಚ್ಚಿಗೆ ಮಾಡಾಕತ್ತಾರ, 200 ರೂಪಾಯಿ ಹೆಚ್ಚಿಗೆ ಮಾಡಾಕತ್ತಾರ. ಇದು ಮೊದಲನೇ ವರ್ಷದಾಗ ಇಷ್ಟು, ಇನ್ನು 2ನೇ ವರ್ಷದಾಗ 5,200 ರೂಪಾಯಿ. 3ನೇ ವರ್ಷದಾಗ ಎಷ್ಟು ಹೆಚ್ಚು ಮಾಡ್ತೀರಿ ನೀವು, ಮತ್ತೆ 200 ರೂಪಾಯಿ. 200 ಪ್ಲಸ್ 2 ಮಾಡಿದ್ರೆ 5,400. ಇದೇ ತರ ಹೆಚ್ಚು ಮಾಡ್ತಾ ಹೋದಾಗ ಮುಂದ್ ಒಂದು ವರ್ಷ ಅವ್ರದ್ದು ಏನಾಗಿದೆ, ಸ್ಯಾಲ್ರಿ ಎಷ್ಟು ಮುಟ್ಟಿದೈತಿ, ಹೆಚ್ಚಿ ಹಾಕೋತೋಗಿ 7,000 ರೂಪಾಯಿ ಮುಟ್ಟಿತೈತಿ. ಅದು ಎಷ್ಟು ವರ್ಷಗಳ ನಂತರ ಅದು 7,000 ಆಯ್ತು ಅವ್ರ ಸ್ಯಾಲ್ರಿ, ಇದೇ ಕೇಳ್ಯಾರ. ಅಂದ್ರೆ ಇಲ್ಲಿ ಎಷ್ಟು ವರ್ಷ, ಎಷ್ಟು ಪದ ಅದು, 1ನೇ ಪದ, 2ನೇ ಪದ, 3ನೇ ಪದ, ಇದು ಎಷ್ಟನೇ ಪದ ಆಯ್ತು, 7,000 ನೀವು ಕಂಡಿಡ್ಬೇಕು. ಎಷ್ಟನೇ ಪದ ಅಂದ್ರೆ ಏನ್ ಕಂಡಿಡ್ಬೇಕಪ್ಪ, ನೀವು ಆಲ್ರೆಡಿ ಗೊತ್ತದ, ಎನ್ ಕಂಡಿಡಿಬೇಕು. ಕೊಟ್ಟಿದ್ದನ್ನು ಬರೀರಿ. ಎ ಎಷ್ಟಪ್ಪ ಅಂದ್ರ ಮೊದಲನೇ ಪದ 5,000, ಡಿ ಎಟ್ಟದ, ನಾವ್ ಎಷ್ಟು ಹೆಚ್ಚು ಮಾಡಾಕತ್ತೀವಿ ಅದೇ ಎಷ್ಟು ಹೆಚ್ಚಾಕ ನೋಡೈತಿ, ಇಲ್ಲಿ 200 ಹೆಚ್ಚಾಗತೈತಿ. ಹಾಗಾದ್ರೆ ಇದು ಏನಪ್ಪಾ ನಮ್ದ ಕೊನೆಯ ಪದ ಎನ್ ಅಂತ ತಗೋಬೇಕು ನೀವು, ಅದು 7,000. ಇನ್ನು ಸೂತ್ರಾತ್ರಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಗುಂಡ್ಲೆ ಡಿ. ಇಲ್ಲಿ ಎನ್ ಅಂದ್ರೆ ಎಷ್ಟಪ್ಪ, ಕೊನೆಯ ಪದ 7,000. ಎ ಅಂದ್ರ ಮೊದಲ ಪದ 5,000. ಎನ್ ಬೆಲೆ ಇಲ್ಲ, ಅದನ್ನೇ ಕಂಡುಹಿಡಿಬೇಕಾಗಿತ್ತು, ಅದನ್ನ ಹಂಗೆ ಇಡ್ರಿ. ಸಾಮಾನ್ಯ ವ್ಯತ್ಯಾಸ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಿ, ಅದು 200 ಐತಿ. ಈ ಎಲ್ಲಾ ಬೀಜಾಕ್ಷರದಿಂದ ಇವೆಲ್ಲ ಸಪರೇಟ್ ಮಾಡ್ಕೊಂಡ್ರೆ ಫಸ್ಟ್ ಸಂಖ್ಯೆನ ಕಟ್ಕೊಂಬರಿ. 7,000 ಆಲ್ರೆಡಿ ಇಲ್ಲಿ ಐತಿ. ಈ ಪ್ಲಸ್ 5,000 ಕಡೆ ಬಂದಾಗ -5,000 ಆಯ್ತು. ಇನ್ನು ಇಲ್ಲಿ ಉಳಿತೇನಪ್ಪ, n-1 ಗುಂಡ್ಲೆ 200 ಉಳಿತು. ಇನ್ನು 7,000 ಒಳಗೆ 5,000 ಕಳೆದ್ರೆ ಉಳಿತೇವಪ್ಪ, 2,000 ಉಳಿತು. ಇದು 200 ಗುಣಾಕಾರ ಐತಿ, ಈ ಕಡೆ ತೊಂಬರಿ ಭಾಗಾಕಾರ ಆಗ್ಬಿಡ್ತು. ಇಲ್ಲಿ ಬರೀ n-1 ಉಳಿತು. ಛೇದೊಡ್ರಿ, ಈ 0 ಹೋಗ್ಬಿಡ್ತು, ಈ 0 ಹೋಯ್ತು. 2 1 2 10 20. ಎಷ್ಟು ಬತ್ತಪ್ಪ, ಇಲ್ಲಿ 10 ಉಳಿತು. ಈ -1 ಈ ಕಡೆ ತಂದ್ಬಿಡ್ರಿ, +1, ಇಲ್ಲಿ ಬರೀ n ಉಳಿತು. ಹಾಗಾಗಿ ಇಲ್ಲಿ ಬರೀರಿ, ದೇರ್ ಫೋರ್ n = 10 + 1 11. ಕೊನೆಯದಾಗಿ ಆನ್ಸರ್, ಯಾವ ವರ್ಷದಲ್ಲಿ ಅವರ ಸಂಬಳ.
11ನೇ ವರ್ಷದಲ್ಲಿ ಅವರು ಕೆಲಸಕ್ಕೆ ಸೇರಿದ 11ನೇ ವರ್ಷದಲ್ಲಿ ಅವರ ಸಂಬಳ 7,000 ಆಗಿರುತ್ತದೆ. ಇಷ್ಟು ಬರೆದ್ರಪ್ಪ ಅಂದ್ರೆ ಇದ 3 ಅಂಕಕ್ಕೆ ಕೇಳ್ತಕ್ಕಂತ ಪ್ರಶ್ನೆ. ಈಗ ನಾವು ಇವಾಗ ಬಿಡಿಸೋಣ ಕೊನೆಯ ಪ್ರಶ್ನೆ ಈ ಅಭ್ಯಾಸದ್ದು 20ನೇ ಪ್ರಶ್ನೆ. ರಾಮ್ಕಲಿಯು ವರ್ಷದ ಮೊದಲನೇ ವಾರದಲ್ಲಿ ರೂಪಾಯಿ 5 ಉಳಿಸಿದಳು ಮತ್ತು ಪ್ರತಿ ವಾರ ಅವಳು ರೂಪಾಯಿ 1.75ಕ್ಕೆ ಹೆಚ್ಚಿಸಿದಳು. 8ನೇ ವಾರದಲ್ಲಿ ಅವಳ ಉಳಿತಾಯ ಎಷ್ಟಾಗಿತ್ತು? ಒಟ್ಟ 20 ರೂಪಾಯಿ 75 ಪೈಸೆ ಆಗಿತ್ತು. ಆದರೆ ಎನ್ ಅನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ಬಹಳಷ್ಟು ಸುಲಭವಾಗಿತ್ತು ಪ್ರಶ್ನೆ. ನೀವು ಓದ್ರಿ ಅದಕ್ಕೆ ತಕ್ಕಂತೆ ಫಸ್ಟ್ ಪದಗಳನ್ನ ಬರ್ಕೋತ ಹೋಗ್ಬಿಡ್ರಿ. ರಾಮ್ಕಲಿ ವರ್ಷದ ಮೊದಲನೇ ವಾರದಲ್ಲಿ ಎಷ್ಟು ಉಳಿಸ್ತಾವಪ್ಪ? ಫಸ್ಟ್ ಉಳಿತಾಯ ಸ್ಟಾರ್ಟ್ ಮಾಡಲಾಕೆ ಸೇವಿಂಗ್ಸ್ 5 ರೂಪಾಯಿ ಫಸ್ಟ್ ವಾರನ ಕೂಡಿ ಹಾಕ್ತಾಳ. ಆಮೇಲೆ 2ನೇ ವಾರದಾಗ ಏನ್ ಮಾಡ್ತಾಳಪ್ಪ ಅಂದ್ರ ರೊಕ್ಕ ಮತ್ ಇದ್ರಕ್ಕಿಂತ 1.75 ರೂಪಾಯಿ ಹೆಚ್ಚಿಗೆ ಮಾಡ್ತಾಳ. ಅಂದ್ರೆ ಈಗ 5ರಾಗಿತ್ತು 1.75 ಕೂಡಿಸಿ ಎಷ್ಟಪ್ಪ ಅಂದ್ರ 6.75 ಆಯ್ತು. 3ನೇ ವಾರದಾಗ ಎಷ್ಟಾಗ್ತೈತೆ ಅಂದ್ರ ಇದ್ರ ಮತ್ ನೀವೇನ್ ಮಾಡಬೇಕಪ್ಪ ಅಂದ್ರ 1.75 ಕೂಡಿಸ್ಬೇಕು. 5 5 10 ಒಂದ್ ಕೈಲ 14 15 ಒಂದ್ ಕೈಲ 8 ಅಂದ್ರ 8 ರೂಪಾಯಿ 50 ಪೈಸೆ ಅನ್ನಪ್ಪ. ಈ ತರ ಅಕ್ಕಿ ಏನ್ ಮಾಡ್ತಾರಪ್ಪ ಅಂದ್ರ ವಾರ ವಾರ ಹೆಚ್ಚು ಮಾಡ್ಕೋತ ಹೋಗ್ಬಿಡ್ತಾವ. ಮೊದಲನೇ ವಾರದ ಅಕ್ಕಿ ಕೂಡಿಸಿದ ಇಟ್ಟಂತಾನ, 2ನೇ ವಾರ ಅಕ್ಕಿ ಮತ್ ಕೂಡಿಸ್ತಕ್ಕಂತ ಹಣ 3ನೇ ವಾರ, ಹಿಂಗ್ ಹೆಚ್ಚು ಮಾಡ್ಕೋತ ಹೋದಾಳ. ಒಂದು ವಾರ ಬರ್ತಪ್ಪ, ಕೊನೆಗೆ ಒಂದ್ ವಾರ ಅಕ್ಕಿ ಎಷ್ಟ್ ಮಾಡಿರ್ತಾಳ ಅವಾಗ ಆ ವಾರದಾಗ 20.75 ರೂಪಾಯಿ ಅನ್ನಕ್ಕೆ ಸೇವಿಂಗ್ಸ್ ಮಾಡ್ತಾರಪ್ಪ ಆ ವಾರದಾಗ. ಹಾಗಾಗಿ ಇದು ಎಷ್ಟನೇ ವಾರ ಐತಿ ಇದು ನಾವು ಕಂಡುಹಿಡಿಬೇಕು. ಇದು ನಮ್ದು ಮೊದಲನೇ ವಾರ, ಇದು 2ನೇ ವಾರ, ಇದು 3ನೇ ವಾರ, ಇದು ಕೊನೆ ವಾರ ಐತಿ ಅಂದ್ರ ಕೊನೆ ಪದ ನಮ್ ಸಮಾಂತರ ಶ್ರೇಣಿ ಅಂತ ತಿಳ್ಕೊಂಡಾಗ. ಹಾಗಾದ್ರ ಇಲ್ಲಿ ಮೊದಲನೇ ಪದ ಎಷ್ಟು? ಎ 5 ರೂಪಾಯಿ. ಡಿ ಸಾಮಾನ್ಯ ವ್ಯತ್ಯಾಸ ಗೊತ್ತೈತಿ, ಎಟ್ ಹೆಚ್ಚು ಮಾಡ್ಕೊತ ಹೊಂಟಾಳ ಅದೇ ಸಾಮಾನ್ಯ ವ್ಯತ್ಯಾಸ ಇರ್ತೈತಿ. ಅಂದ್ರ ನಮ್ದು ಎಷ್ಟು ಬರ್ಕೋದ್ರಿ ಬನ್ನಿ ಇವಾಗ 8 - 7 6.75 - 5 ಅಂದ್ರೆ ಡಿ ಎಟ್ ಬರ್ತೈತಪ್ಪ ಅಂದ್ರ 1.75 ಬರ್ತೈತಿ. ಇದು ನಮ್ದು ಏನಪ್ಪಾ ಅಂದ್ರ ಎನ್ 20.75. ನಾವು ಕಂಡುಹಿಡಬೇಕಾಗಿದ್ದು ಎನ್ ಕ್ವಶನ್ ಮಾರ್ಕ್ ಇಟ್ರಿ. ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಸಿದ್ರ ಎನ್ = a + n - 1 ಗುಂಡ್ಲೆ ಡಿ. ಇಲ್ಲಿ ಎ ಎನ್ ನ ಬೆಲೆ ಎಷ್ಟಪ್ಪ ಅಂದ್ರ 20.75. ಇಲ್ಲಿ ಎ 5 ಐತಿ ಪ್ಲಸ್ n - 1 ಡಿ ಎಷ್ಟಪ್ಪ ಅಂದ್ರ 1.75. ವಿದ್ಯಾರ್ಥಿಗಳೇ ಇವಾಗ ಏನ್ ಮಾಡ್ರಪ್ಪ ಅಂದ್ರ ಈ +5 ಕಟ್ ತಗೊಂಡ್ಬಂದ್ಬಿಡ್ರಿ. ಏನಾಗ್ಬಿಡ್ತದ -5 ಆಗ್ಬಿಡ್ತದೆ. ಇಲ್ಲಿ ಏನ್ ನೋಡಿಪ್ಪ n - 1 ಗುಂಡ್ಲೆ 1.75. ಇದು 20ರಾಗಿದೆ 5 ಕಳೆದ್ರೆ 15 ಉಳಿತು 15.75. ಇದು ಗುಂಡ್ಲೆ ಇದು ಕಟ್ ತಂದಾಗ ಏನಪ್ಪ ಅಂದ್ರ ಭಾಗಾಕಾರ ಆಯ್ತು 1.75. ಇಲ್ಲಿ ಉಳಿತು ಎಷ್ಟಪ್ಪ ಅಂದ್ರ n - 1. ವಿದ್ಯಾರ್ಥಿಗಳು ನಾವು ಇವಾಗ ಏನ್ ಮಾಡೋಣ, ಈ ಮ್ಯಾಲ್ನು 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ ಕೆಳಗ್ನು 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಅದನ್ನ ಎರಡು ಕಡೆ ಏನ್ ಮಾಡ್ಬಿಡಪ್ಪ ಅಂದ್ರ 100ರಲ್ಲೇ ಗುಣಿಸ್ಬಿಡೋಣ, ಪಾಯಿಂಟ್ ಹೋಗ್ಬಿಡ್ತೈತಿ. ಅಂದ್ರೆ 2 ಪಾಯಿಂಟ್ ಈ ಕಡೆ ಸರ್ಸ್ಬಿಟ್ಟೆ, ಇಲ್ಲಿ 2 ಪಾಯಿಂಟ್ ಸರ್ಸ್ಬಿಟ್ಟೆ, ಅಂದ್ರೆ ಬೆಲೆ ಒಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ. ಇವಾಗ ನೀವು ಛೇದ್ ಹೊಡ್ರಿ, ನಿಮ್ಗೆ ಯಾವ ಮಗ್ಗಿ ಬರ್ತಾವ ಆ ಮಗ್ಗಿ ಇಲ್ಲಿ ಹೊಡ್ರಿ. ಇದು ಕೆಳಗಿಂದ ಯಾವ ಮಗ್ಗಿನ ಭಾಗ ಹೋಗ್ತೈತಿ ನೋಡ್ರಿ. 5 ಐತಿ ಅಂದ್ರೆ ಕೊನೆಗೆ 5ರಿಂದ ಭಾಗ ಹೋಗಿ ಹೋಗ್ತೈತಿ. 5 - 3 = 15. ಇನ್ನ 15 ಐತಿ, ಇಲ್ಲಿ 17 ಐತಿ. ಅಂದ್ರೆ 17ರಾಗ 15 ಕಳೆದ್ರೆ 2 ಉಳಿತು 25 ಐತಿ. 5 5 = 25. ಇನ್ನೆಕ್ಸ್ಟ್ ಇಲ್ಲಿ ಅಷ್ಟೇ 5 - 3 = 15. ಇಲ್ಲಿ ಎಷ್ಟು ಐತಪ್ಪ ಅಂದ್ರ 7 ಐತಿ. 5 - 1 = 5, 2 ಉಳಿತು 25 ಆಯ್ತು. 5 5 = 25. ಮತ್ ನೋಡ್ರಿ ಇದ 5 7 = 35. ಇದು 5 6 = 30, 1 ಉಳಿತು 15 ಆಯ್ತು. 5 3 = 15. ಈಗ ಉಳಿದಿದೆ ಎಷ್ಟಪ್ಪ ಅಂದ್ರ 7 1 7 9 63. therefore ಇಲ್ಲಿ ಉಳಿತು 9. ಈಚೆ ಕಡೆ ಎಷ್ಟಾಯ್ತಪ್ಪ ಅಂದ್ರ -1 ಈ ಕಡೆ ತಂದ್ಬಿಡ್ರಿ, +1 ಇಲ್ಲಿ ಬರೀ n ಉಳಿತು. therefore ಹಾಗಾಗಿ n ಎಷ್ಟಾಯ್ತಪ್ಪ ಅಂದ್ರ 9 + 1 10 ಆಯ್ತು. n ನ ಬೆಲೆ ಎಷ್ಟು ಬಂತು? 10 ಬಂತು. ಇಲ್ಲಿ ಏನ್ ಕೇಳಿದ್ರು? ಆದ್ರೆ n ಕಂಡುಹಿಡೀರಿ, n ಕಂಡುಹಿಡಿದೀವಿ.
ಓಕೆ ವಿದ್ಯಾರ್ಥಿಗಳು, ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗ ಇದು ಕೂಡ 3 ಅಥವಾ 4 ಅಂಕ ಕೇಳ್ತಕ್ಕಂತ ಪ್ರಶ್ನೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇದರ ಮುಂದಿನ ಎಕ್ಸರ್ಸೈಸ್ ಅನ್ನ ಬಿಡಿಸ್ತೀನಿ.